ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನರೇಂದ್ರ ಮೋದಿ ಭಾರತ ದೇಶದ ದೀರ್ಘಾವಧಿಯ ಪ್ರಧಾನಮಂತ್ರಿ. 4399 ದಿವಸಗಳನ್ನು ಪೂರ್ಣಗೊಳಿಸುವ ಮೂಲಕ ಹಲವು ದಾಖಲೆಗಳನ್ನು ಸರಿಗಟ್ಟಿದ್ದಾರೆ. ಆದರೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ದೇಶಕ್ಕೆ ಅಚ್ಚೇ ದಿನ್, ಒಳ್ಳೆಯ ದಿನಗಳನ್ನು ತಂದಿದ್ದಾರಾ, ಮುಂದೆ ತರ್ತಾರ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಜಿ ಸಂವಾದದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. 4398 ದಿವಸಗಳ ಮೂಲಕ ದೇಶದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಜವಾಹರಲಾಲ್ ನೆಹರು ಅವರ ಆ ದಾಖಲೆಯನ್ನು ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಿಗಟ್ಟಿದ್ದಾರೆ. ಸುದೀರ್ಘ 12 ವರ್ಷಗಳ ಆಡಳಿತದಲ್ಲಿ ದಾಖಲೆಯನ್ನು ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೆಹರು ದಾಖಲೆಯನ್ನು ಹಿಂದಿಕ್ಕಿದ್ದಾರೆ ಪ್ರಧಾನಿ ಮೋದಿ. ನರೇಂದ್ರ ಮೋದಿ ದೇಶದ ದೀರ್ಘಾವಧಿಯ ಪ್ರಧಾನಿಯಾಗಿ ಹೊರಹೊಮ್ಮಿದ್ದಾರೆ. 4398 ದಿವಸಗಳ ಕಾಲ ಸುದೀರ್ಘ ಅವಧಿಯ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು ಜವಾಹರಲಾಲ್ ನೆಹರು. ಆದರೆ ಈಗ ಪ್ರಧಾನಮಂತ್ರಿಯಾಗಿ 4399 ದಿನಗಳನ್ನು ಪೂರೈಸಿ ಆ ದಾಖಲೆಯನ್ನು ದೇಶದ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿಯವರು ಸರಿಗಟ್ಟಿದ್ದಾರೆ. ದೇಶದ ಅಭಿವೃದ್ಧಿಗೆ, ಆ ಸ್ವಾತಂತ್ರ್ಯ ನಂತರದ ಸಂದರ್ಭದಲ್ಲಿ ದೇಶವನ್ನು ಕಟ್ಟುವಂತಹ ಸಂದಿಗ್ಧತೆಯಲ್ಲಿ ನೆಹರು ಅವರು ಹಂತ ಹಂತವಾಗಿ ದೇಶವನ್ನು ಕಟ್ಟೋದಕ್ಕೆ ಶ್ರಮ ಹಾಕಿದ್ರು. ಆ ನಿಟ್ಟಿನಲ್ಲಿ ಸುದೀರ್ಘ 4398 ದಿವಸಗಳ ಆಡಳಿತ ಅಂದರೆ ಅದು ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ, ಸವಾಲುಗಳ ಆಗರ. ಈಗ ಪ್ರಸ್ತುತ 12 ವರ್ಷಗಳು ಅಂದಾಗ ದೇಶವನ್ನು ಒಂದು ಹಂತಕ್ಕೆ ಕಟ್ಟಿದ ನಂತರದ ಸಂದರ್ಭದ ಅಭಿವೃದ್ಧಿ ಕಾರ್ಯಗಳು, ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವಂತಹ ಸವಾಲುಗಳು, ಭಾರತ ಭೂಮಿ ಅಂದಾಗ ಅದು ತನ್ನದೇ ಆದಂತಹ ಚರಿತ್ರೆಯನ್ನು ಹೊಂದಿದೆ, ತನ್ನದೇ ಆದಂತಹ ವ್ಯಾಪ್ತಿಯನ್ನು ಹೊಂದಿದೆ. ಇದೆಲ್ಲದರ ನಡುವೆ ಭಾರತ ಭೂಮಿಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಇವತ್ತು ಹಲವಾರು ಉದಾಹರಣೆಗಳಿದ್ದಾವೆ. ಅದರಲ್ಲಿ ಒಂದನ್ನು ನಾವು ಉಲ್ಲೇಖ ಮಾಡೋದಾದರೆ ಡಿಜಿಟಲ್ ಅಂತ ಹೇಳ್ಬೋದು. ಇವತ್ತು ತರಕಾರಿ ಮಾರೋರು ಕೂಡ ತಮ್ಮ ವ್ಯಾಪಾರ ವ್ಯವಹಾರವನ್ನು QR ಕೋಡ್ ಮೂಲಕ ಮಾಡ್ತಾರೆ ಅನ್ನೋದಾದರೆ, ಅನಕ್ಷರಸ್ಥರು ಕೂಡ ಇದರ ಬಳಕೆಯನ್ನು ಮಾಡ್ತಾರೆ ಅನ್ನೋದಾದರೆ ಇದನ್ನು ಹಂತ ಹಂತದ ಬೆಳವಣಿಗೆ ಅಂತ ಕರಿಬಹುದು. ಜವಾಹರಲಾಲ್ ನೆಹರು ಅವರು ಅವರ ಕಾಲಘಟ್ಟದಲ್ಲಿ ಸುದೀರ್ಘ ಆಡಳಿತವನ್ನು ಕೊಡೋ ಮೂಲಕ ಪ್ರತಿಯೊಬ್ಬ ಭಾರತದ ವ್ಯಕ್ತಿಯನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದ್ದಾರೆ, ಎರಡು ಮಾತಿಲ್ಲ. ಯಾಕಂದರೆ ಸ್ವಾತಂತ್ರ್ಯ ನಂತರದ ಸಂದರ್ಭ ಅದು. ಅಂಥ ಒಂದು ಸಂದಿಗ್ಧತೆ ಇತ್ತು. ಬ್ರಿಟಿಷರು ದೇಶವನ್ನು ಆಳ್ವಿಕೆ ಮಾಡಿ ಆ ಸ್ವಾತಂತ್ರ್ಯವನ್ನು ಪಡೆದ ನಂತರ ಭಾರತ ಭೂಮಿಯನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋದಾದರೆ, ಸಾಕ್ಷರತೆಯನ್ನು ತರಬೇಕು ಅನ್ನೋದಾದರೆ, ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕು ಅನ್ನೋದಾದರೆ, ಭಾರತದ ಗಡಿಯನ್ನು ಕಾಪಾಡಬೇಕು ಅನ್ನೋದಾದರೆ ಅದಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ. ಅದೆಲ್ಲವನ್ನು ಕೂಡ ಪರಿಪಕ್ವವಾಗಿ ಹಂತ ಹಂತವಾಗಿ ಒಂದು ಹಂತಕ್ಕೆ ತಂದಂಥ ಕೀರ್ತಿ ನೆಹರು ಅವರದ್ದಾಗಿದ್ದರೆ, ಇದೀಗ ನೋಡಿ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ. ಯಾಕಂದರೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥ ವಿಚಾರವನ್ನು ನರೇಂದ್ರ ಮೋದಿಯವರು ಹಲವು ಬಾರಿ ಉಲ್ಲೇಖ ಮಾಡಿರುವುದರಿಂದಾಗಿ ಸಾಕ್ಷರತೆಯಲ್ಲಿ ಭಾರತ ಯಾವ ಹಂತಕ್ಕೆ ಹೋಗಿದೆ, ಹೆಣ್ಣು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಯಾವ ಹಂತದಲ್ಲಿ ನಾವಿದ್ದೇವೆ, ಬಡತನ ನಿರ್ಮೂಲನೆ ಅನ್ನೋದು ಎಷ್ಟರ ಮಟ್ಟಿಗಿದೆ, ಭ್ರಷ್ಟಾಚಾರ ಅನ್ನೋದು ತಳಮಟ್ಟದಿಂದ ಬೇರೂರಿರುವ ಸಂದರ್ಭದಲ್ಲಿ ಅದು ಎಷ್ಟರ ಮಟ್ಟಿಗೆ ನಿರ್ಮೂಲನೆಯಾಗಿದೆ, ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನೋಡುವ ಸಂದರ್ಭದಲ್ಲಿ ಭಾರತ ಯಾವ ಹಂತದಲ್ಲಿದೆ, ಜ್ಞಾನ ತಂತ್ರಜ್ಞಾನ ಅಂದಾಗ ನಾವು ಭಾರತವನ್ನು ಎಲ್ಲಿ ಪ್ರತಿನಿಧಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಎಲ್ಲ ಆಯಾಮದಲ್ಲಿ ಇವತ್ತು ಚರ್ಚೆ ಮಾಡೋಣ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು 2047 ವಿಕಸಿತ ಭಾರತ ಅಂತ ಹೇಳಿದ್ದಾರೆ. ಹಾಗಾದರೆ 47ರವರೆಗೆ ಕಾಯಬೇಕಾಗತ್ತಾ?
ಅಥವಾ ಹಂತ ಹಂತದ ವಿಕಸಿತ ಭಾರತವನ್ನು ಭರತ ಭೂಮಿಯ ಪ್ರತಿಯೊಬ್ಬ ನಾಗರಿಕರು ಕಂಡುಕೊಂಡಿದ್ದಾರೆ. ಈ ಎಲ್ಲ ಆಯಾಮದಲ್ಲಿ ಮಾತಾಡೋಣ. ಹಲವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಅರಳಿ ಮುನೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಪೂಜೆ ಮಾಡೋ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಅತಿ ಹೆಚ್ಚು ದೀರ್ಘಕಾಲದ ನಿರಂತರವಾಗಿ ಅತಿ ಹೆಚ್ಚು ದೀರ್ಘಕಾಲದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವತ್ತು ದೇಶ ವಿಶ್ವ ಮಟ್ಟದಲ್ಲಿ ನಿಲ್ಲುವಂತ ಒಂದು ಶಕ್ತಿಯನ್ನ ಭಾರತಕ್ಕೆ ನರೇಂದ್ರ ಮೋದಿ ಕೊಡುಗೆ ಅಪಾರ. ಇವತ್ತು ಪಕ್ಕದ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸವಾಲಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದಲೂ ಕೂಡ ನರೇಂದ್ರ ಮೋದಿಯವರ ಕಾರ್ಯತಂತ್ರ ಇಡೀ ಜಗತ್ತೇ ಮೆಚ್ಚುತ್ತಾ ಇದೆ. ಇಡೀ ಪ್ರಪಂಚ ಇವತ್ತು ನರೇಂದ್ರ ಮೋದಿಯವರನ್ನ ವಿಶ್ವ ನಾಯಕ ಅಂತ ಹೇಳ್ತಾರೆ. ಅಂತ ವಿಶ್ವ ನಾಯಕನಿಗೆ ಇನ್ನಷ್ಟು ಆರೋಗ್ಯ ಆಯುಷ್ ಸಿಗಲಿ, ಇನ್ನಷ್ಟು ದೇಶದಲ್ಲಿ ಇವತ್ತು ಅಭಿವೃದ್ಧಿಯ ಒಂದು ರಸ್ತೆಗಳನ್ನ ಮಾಡಿದ್ದಾರೆ, ಪೋರ್ಟ್ಗಳನ್ನ ಮಾಡಿದ್ದಾರೆ, ಏರ್ಪೋರ್ಟ್ ಗಳನ್ನ ಮಾಡಿದ್ದಾರೆ, ಬಡವರಿಗೆ ಜಲ್ ಜೀವನ್ ಮಿಷನ್ ಅನ್ನ ಕೊಟ್ಟಿದ್ದಾರೆ, ಆರೋಗ್ಯ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಬಡವರ ಪರವಾಗಿ, ದೇಶದ ಅಭಿವೃದ್ಧಿ ಪರವಾಗಿ ಕಂಕಣ ಕಟ್ಟಿ ನಿಂತಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಿಗೆ ಇವತ್ತು ದೊಡ್ಡ ದಾಖಲೆಯನ್ನ ಮಾಡಿದ್ದಾರೆ. ಒಂದು ದಾಖಲೆ. ಆ ದಾಖಲೆಗೆ ಇಡೀ ವಿಶ್ವದ ಎಲ್ಲ ಜನನು ಕೂಡ ಭಾರತೀಯರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ, ನಾವು ನಮ್ಮ ಮುನ್ರಾಜು ಅವರು, ನಮ್ಮ ಶಿವಮೊಗ್ಗ ನಮ್ಮ ಅಧ್ಯಕ್ಷರು ರಾಮಮೂರ್ತಿ ಅವರು, ನಾವೆಲ್ಲರೂ ಕೂಡ ಈ ಶಕ್ತಿ ಭವನದ ಮುಂದೆನೆ ಮೋದಿ ಅವರಿಗೆ ಇನ್ನಷ್ಟು ಆಯುಷು ಸಿಗಲಿ, ದೇಶ ಸೇವೆ ಮಾಡುವಂತ ಅವಕಾಶ ಭಗವಂತ ಕರುಣಿಸ್ಲಿ ಅಂತೇಳಿ ಪೂಜೆ ಮಾಡೋ ಮುಖಾಂತರ ನಮ್ಮ ಗೌರವವನ್ನ ಸಲ್ಲಿಸಿದ್ದೇವೆ. ದೇಶದ 140 ಕೋಟಿ ಭಾರತೀಯರನ್ನ 16 ಭಾಷೆ, 16 ಜಾತಿ, ಈ ಎಲ್ಲಕ್ಕೂ ಕೂಡ ಒಂದು ಸಂದೇಶವನ್ನು ಕೊಡೋದ್ರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳಾಗಿ 12 ವರ್ಷವನ್ನು ಪೂರೈಸಿದ್ದಾರೆ. ದೇಶದ ಮೊಟ್ಟ ಮೊದಲ ಪ್ರಧಾನಿಗಳಾದ ದಿವಂಗತ ಜವಾಹರ್ಲಾಲ್ ನೆಹರೂರವರ 4398 ದಿನವನ್ನು 4399 ದಿನಗಳಾಗಿ ಮಾಡಿ ಪ್ರಾಯಶಃ ಒಂದು ದೊಡ್ಡ ದಾಖಲೆಯನ್ನು ಕೂಡ ಮುರಿದು ದೇಶದ ಭವಿಷ್ಯಕ್ಕೆ ಮೋದಿಜಿಯವರ ಕೊಡುಗೆಯನ್ನು ವಿಶ್ವವೇ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶ. ಈ ಸನ್ನಿವೇಶಕ್ಕೆ ಕಾರಣೀಭೂತರು NDA ನಮ್ಮೆಲ್ಲರ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಯವರ ಭವಿಷ್ಯ ಭಾರತವನ್ನು ಯಾವ ರೀತಿ ತಕ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ದಿಕ್ಸೂಚಿಯಾಗಿದೆ. 12 ವರ್ಷದಲ್ಲಿ ಅವರು ಮಾಡಿರೋ ಭಾಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಅಂದರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕ್ಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಈ ಮೋದಿ ಅಂಧಭಕ್ತ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿಯವರ ಅಂಧಭಕ್ತರಲ್ಲ, BJPಯ ಸೋಷಿಯಲ್ ಮೀಡಿಯಾದ 300-400 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ. ನೋಡಿ, ಈ ದೇಶಕ್ಕೆ ಇಬ್ಬರು ಹಾನಿಕಾರಕ, ಈ ಅಂಧಭಕ್ತರು ದೇಶದ್ರೋಹಿಗಳು. ಈ ಮೋದಿಯವರ ಅಂಧಭಕ್ತರು ಈ 12 ವರ್ಷದಲ್ಲಿ ಏನು ಮಾಡಿದ್ರು ಅಂತ ನಾವಿಟ್ಟಿರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಟಿರೋ ಹೆಸರುಗಳಿಗೆ ಹೆಸರು ಚೇಂಜ್ ಮಾಡಿದ್ದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ಮೋದಿಯವರು ಅದೇನೋ 400 ಪಾರ್ ಅಂದರು, 300 ಪಾರು ಆಗಲಿಲ್ಲ. ಸೊ ಮೋದಿಯವ್ರಿಗೆ ಇನ್ನೊಂದು 3 ವರ್ಷ ಇರ್ತಾರೇನೋ ಪ್ರೈಮ್ ಮಿನಿಸ್ಟರ್ ಆಗಿ, ಅದು ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ, ನಿತೀಶ್ ಕುಮಾರ್ ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ ಗೊತ್ತಿಲ್ಲ. 2029ಗೆ ಇಂಡಿಯಾ ಕೂಟ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಗಳಾಗ್ತಾರೆ, ಮೋದಿಜಿಯವರೇ ಇನ್ನೊಂದು 3 ವರ್ಷ
ಪಾಪ ಎಲ್ಲೋದ್ರೂ ಮೋದಿ ಮೋದಿ ಅಂತಲೂ ಕೂಗೋರಿಲ್ಲ. ಮೊದಲಾದರೆ ನೋಡಿ, ಕರ್ನಾಟಕದಲ್ಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ, ಅವ್ರು ಬಂದರೆ ಏನು ಹೈಪು. ಇವಾಗ ಮೋದಿ ಅವ್ರು ಯಾವಾಗ ಬಂದರು, ಯಾವಾಗ ಹೋದ್ರು, ಯಾರಿಗೂ ಗೊತ್ತಾಗಲ್ಲ. ನೀವು ಕವರೇಜ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಕವರೇಜ್ ಕೊಡಬೇಕು ಅಂದರೆ ಡೆವಲಪ್ ಆಗಿರಬೇಕಲ್ಲ. ಸೊ ಮೋದಿಯವರು ಈ 12 ವರ್ಷ ತುಂಬ್ತಿರೋ ಇದರಲ್ಲಿ ನಿಮ್ಮ ತುಂಬ ಕೆಟ್ಟ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಧಿಕ್ಕಾರ ಹೇಳ್ತಾ, BJP ಹಟಾವ್ ದೇಶ್ ಬಚಾವ್, BJP ಹಟಾವ್ ದೇಶ್ ಬಚಾವ್. ಈ ದೇಶವನ್ನು 12 ವರ್ಷಗಳವರೆಗೆ ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈ ಹಿಂದೆ ಆದಂಥ ಎಲ್ಲ ಪ್ರಧಾನಮಂತ್ರಿಗಳೇನಿದ್ದಾರೆ ಅವರೆಲ್ಲರಿಗಿಂತಲೂ ಹೆಚ್ಚು ಅವಧಿಯನ್ನು ಅವರು ಪ್ರಧಾನಮಂತ್ರಿಯಾಗಿ ಪೂರೈಸಿದ್ದಾರೆ. ನಮ್ಮ ದೇಶದ ಒಂದು ವೈಭವವನ್ನು, ಗತಕಾಲದ ಹಿಂದುತ್ವದ ವೈಭವವನ್ನು ಮತ್ತೆ ಅವರು ತರುವ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯೂ ಕೂಡ ಆಗಿದ್ದಾರೆ. ಇಷ್ಟೇ ಅಲ್ಲ, ಬಡವರು, ಚಿಂತನಶೀಲರು ಮತ್ತು ಯಾವುದೇ ಕೋಮನ್ನು ಮತ್ತೆ ಬೇರೆ ದೃಷ್ಟಿಯಿಂದ ನೋಡಲಾರ್ದೇನೆ ಎಲ್ಲರನ್ನು ಸಮಾನವಾಗಿ ನೋಡ್ತಾ ಈ ದೇಶವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿಕೊಂಡು ಹೊರಟಿದ್ದಾರೆ. ಇಂತಹ ನರೇಂದ್ರ ಮೋದಿಯವರು ನಿಜವಾಗಲೂ ನಮ್ಮ ದೇಶದ ಒಬ್ಬ ಶ್ರೇಷ್ಠ ನಾಯಕರು. ಈ ದೇಶದ ಮಟ್ಟದಲ್ಲಿ ನಮ್ಮ ದೇಶಕ್ಕೆ ಬಹುದೊಡ್ಡ ಗೌರವವನ್ನು ತಂದುಕೊಟ್ಟಂತಹ ಶ್ರೇಷ್ಠ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು. ಇಂಥ ಮೋದಿಯವರ ಒಂದು ಸಾಮರ್ಥ್ಯವನ್ನು ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆ. ಇಂಥ ನಾಯಕನಿಗೆ ದೇವರು ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯ ಕೊಡಲಿ. ಈ ದೇಶವನ್ನು ಮತ್ತೆ ಮುನ್ನಡೆಸುವಂತಹ, ಇನ್ನು ಬಹಳ ದಿವಸಗಳವರೆಗೆ ಮುನ್ನಡೆಸುವಂಥ ಅವಕಾಶವನ್ನು ಆ ಭಗವಂತ ಅವರಿಗೆ ಅನುಗ್ರಹಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವ್ರ ಬಗ್ಗೆ ಶುಭ ಹಾರೈಸ್ತೇನೆ. ಈ ದೇಶವನ್ನು 12 ವರ್ಷಗಳವರೆಗೆ ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈ ಹಿಂದೆ ಆದಂಥ ಎಲ್ಲ ಪ್ರಧಾನಮಂತ್ರಿಗಳೇನಿದ್ದಾರೆ ಅವರೆಲ್ಲರಿಗಿಂತಲೂ ಹೆಚ್ಚು ಅವಧಿಯನ್ನು ಅವರು ಭಾರತ್ ಮಾತಾ ಕಿ ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಗೌರವದ ಮುಖಂಡರುಗಳೇ, ನರೇಂದ್ರ ಮೋದಿಜಿಯವರು ಸುದೀರ್ಘವಾಗಿ 12 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ, ಅದಕ್ಕಿಂತ ಮುಂಚಿತವಾಗಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ 13 ವರ್ಷಗಳ ಕಾಲ ಉತ್ತಮವಾದ ಆಡಳಿತವನ್ನು ಕೊಟ್ಟರು. ಈ ದೇಶದಲ್ಲಿ ಆದರ್ಶ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ, ಅಭಿವೃದ್ಧಿ ಅಂದರೆ ಅದು ನರೇಂದ್ರ ಮೋದಿಜಿಯವರು ಗುಜರಾತ್ ಮುಖ್ಯಮಂತ್ರಿ. ಗುಜರಾತ್ ಮಾಡಲ್ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಕಂಪ್ಯಾರಿಸನ್ ವೆರಿ ರಾಂಗ್. 4398 ದಿವಸಗಳನ್ನು ನೆಹರು ಅವರು ಪೂರೈಸಿರುವುದು ಸಾಧನೆಯೇ. ಅವರ ಅವತ್ತಿನ ಸ್ಥಿತಿಯಲ್ಲಿ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಉನ್ನತ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣ ಇರ್ಬೋದು, ಆರ್ಥಿಕ ಯೋಜನೆಗಳಿರ್ಬೋದು, ಕೈಗಾರೀಕರಣ ಇರಬಹುದು, ಜೊತೆಗೆ ವಿಜ್ಞಾನ, ನೀರಾವರಿ, ಎಲ್ಲ ಇಲಾಖೆಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಸಿರಿವಂತಿಕೆಯ ಬ್ಯಾಕ್ಗ್ರೌಂಡನ್ನು ಹೊಂದಿದ್ರೂ ಕೂಡ ಜಾತ್ಯತೀತ ನಿಲುವು ಮತ್ತು ಸಮಾಜವಾದಿ ತತ್ವವನ್ನು ಅಳವಡಿಸಿಕೊಂಡು ದೇಶದ ಸಮಗ್ರತೆಯತ್ತ ಚಿತ್ತ ಹರಿಸಿದವರು ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದಂತಹ ಜವಾಹರಲಾಲ್ ನೆಹರು. ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಬರೋದಾದರೆ, ನಾನಾಗಲೇ ಉಲ್ಲೇಖ ಮಾಡಿದೆ, ನೆಹರು ಅವರಿಗೆ ಸಂಬಂಧಪಟ್ಟಂತೆ ಒಂದು ಸಿರಿವಂತಿಕೆಯ ಹಿಸ್ಟ್ರಿ ಅಥವಾ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಇಲ್ಲಿ ಹಂಗಲ್ಲ, ಬಡತನದ ಬೇಗೆ. ಆದರೆ ಇಲ್ಲಿ ಅವರ ನಿಲುವು ಏನಾಗಿತ್ತು ಅನ್ನೋದಾದರೆ, ಒಬ್ಬ ಛಾಯ್ವಾಲ ಕೂಡ ದೇಶದ ಪ್ರಧಾನಿಯಾಗಿ ಹೇಗೆ ದೇಶವನ್ನು ಮುನ್ನಡೆಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಿಂತುಕೊಂಡಿದ್ದಾರೆ. ಆದರೆ ಇಲ್ಲಿ ಇವರ ತತ್ವಗಳು ಯಾವ ರೀತಿ ಇತ್ತು ಅಂತ ನಾವು ನೋಡ್ತಾ ಹೋಗೋದಾದರೆ, ಆಧುನಿಕತೆ ಇರ್ಬೋದು, ತಂತ್ರಜ್ಞಾನದ ಯುಗ ಇರ್ಬೋದು, ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಉನ್ನತ ಮಟ್ಟಕ್ಕೆ ಹೆಂಗೆ ತೊಗೊಂಡು ಹೋಗ್ಬೋದು ಅಂತ. ಜೊತೆಗೆ ಇಲ್ಲಿ ರಾಷ್ಟ್ರೀಯತೆ ಅನ್ನೋದು ಬಲವಾಗಿತ್ತು ಇವರ ತತ್ವ ಸಿದ್ಧಾಂತಗಳಲ್ಲಿ, ಮತ್ತು ಸಾಂಸ್ಕೃತಿಕ ನಿಲುವು ಅನ್ನೋದಿತ್ತು. ಈ ತತ್ವಗಳ ಆಧಾರದಲ್ಲಿ 4399 ದಿನಗಳು ಕೂಡ ಸಾಧನೆಯಾಗಿದೆ. ರೈಟ್, ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗಬೇಕಾಗತ್ತೆ.
ಸಾಧನೆಯನ್ನು ಶ್ಲಾಘಿಸುತ್ತಾ ಏನು ಬದಲಾವಣೆ ಆಗಬಹುದಿತ್ತು ಅನ್ನೋದರ ಚರ್ಚೆ ಅಷ್ಟೇ ಇದು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಆಯಿಷಾ ಫರ್ಜಾನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. JDS ವಕ್ತಾರರು ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಆಯಿಷಾ ಅವರೇ, 2014ರಲ್ಲಿ ಭಾರತ ಎಲ್ಲಿತ್ತು ಅನ್ನೋದು ನಮಗೆ ಗೊತ್ತು, ಈಗ ಎಲ್ಲಿದೆ ಅನ್ನೋದು ಕೂಡ ಗೊತ್ತು. ಅಂದುಕೊಂಡಂತಹ ಅಚ್ಚೇ ದಿನ ಬಂದಿದೆ ಅನ್ನುವಂತಹ ಅವರ ಆಡಳಿತದ ಬಗ್ಗೆ ಒಂದು ಆತ್ಮತೃಪ್ತಿಯನ್ನು ಹೊಂದಿದ್ದೀವಿ ಅಂತ ಹೇಳ್ಬೋದಾ? ಒಬ್ಬ ದೇಶದ ನಾಗರಿಕರಾಗಿ ನಿಮ್ಮ ಅಭಿಪ್ರಾಯ ಏನು ಈ ಸುದೀರ್ಘ 12 ವರ್ಷದ ಆಡಳಿತದ ಬಗ್ಗೆ? ನಮಸ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬರುವಾಗ ಇವಾಗಿನ ಅವರ ತತ್ವ ಸಿದ್ಧಾಂತಗಳು ಏನಿದೆ ಆ ರೀತಿಯಾಗಿ ಅವ್ರು ಬರಲಿಲ್ಲ. ಖಂಡಿತವಾಗ್ಲೂ ಅವ್ರು ಬಂದಿರೋದು ದೇಶವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತಲೇ ಹೇಳಿ ಬಂದಿರುವಂಥದ್ದು. ಐಡಿಯಾಲಜಿಕಲ್ ಡಿಫರೆನ್ಸ್ ಏನೇ ಇರಲಿ, ದೇಶದ ಅಭಿವೃದ್ಧಿ ಮಾಡಬಹುದೇನೋ ಅನ್ನುವಂಥ ಒಂದು ಸೆಕ್ಯುಲರಿಸಮ್ಗೆ ಆಗುವಂಥ ಹಾನಿ ಅದೆಲ್ಲ ಬೇರೆ ವಿಚಾರ. ಅಪಾರ್ಟ್ ಫ್ರಮ್ ದ್ಯಾಟ್ ಅವ್ರ ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಈ ದೇಶವಾಸಿಗಳಲ್ಲಿತ್ತು. ಉಳಿದವರಲ್ಲಿ ಸ್ವಲ್ಪ ಇತ್ತು, ಅವರ ಅಭಿಮಾನಿಗಳಲ್ಲಿ ವಿಪರೀತವಾಗಿ ಅಭಿಮಾನ ತುಂಬಿ ಹರಿತಾ ಇತ್ತು. ಆದ್ರೆ ಇವಾಗ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಮೇಡಮ್, ಅವರು ಕೊಟ್ಟಂತಹ ಯೋಜನೆಗಳು ಪದಪುಂಜಗಳ ಮೆರವಣಿಗೆಗಳ ಒಂದು ಭಂಡಾರಗಳು ಅಂತ ಹೇಳ್ಬಹುದು ಹೊರತು ಯಾವುದೇ ಒಂದು ಅವ್ರು ಏನು ಯೋಜನೆ ಹೇಳಿದ್ರು, ಸ್ಕಿಲ್ ಇಂಡಿಯಾ ಹೇಳಿದ್ರು, ಮೇಕ್ ಇನ್ ಇಂಡಿಯಾ ಹೇಳಿದ್ರು, ಮುದ್ರಾ ಲೋನ್ ಹೇಳಿದ್ರು, ನಮಾಮಿ ಗಂಗೆ ಹೇಳಿದ್ರು, ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೇಳಿದ್ರು, ಉಜ್ವಲ ಯೋಜನೆ ಹೇಳಿದ್ರು, ಅಗ್ನಿಪಥ ಯೋಜನೆ ಹೇಳಿದ್ರು, 2023 5 ಟ್ರಿಲಿಯನ್ ಆರ್ಥಿಕತೆ ಮಾಡ್ತೀವಿ ಅಂತ ಹೇಳಿದ್ರು. 5 ಟ್ರಿಲಿಯನ್ ಬಿಟ್ಟು ಇವಾಗ 4ನೇ ಸ್ಥಾನದಲ್ಲಿರುವಂಥದ್ದು, ನಾವು 6ನೇ ಸ್ಥಾನಕ್ಕೆ ಹೋಗಿ ಇಳಿದಿದ್ದೀವಿ. ಅದ್ರ ಜೊತೆ ಬೇರೆ ಬೇರೆ ಯೋಜನೆಗಳನ್ನು ಅವ್ರು ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಸಾರ್ವಕಾಲಿಕವಾದಂತಹ ನಿರುದ್ಯೋಗ, ದಾಖಲೆಯ ನಿರುದ್ಯೋಗ ತಾಂಡವವಾಡ್ತಾ ಇದೆ ಭಾರತ ದೇಶದಲ್ಲಿ. ಪದವೀಧರರು 69% ಆಫ್ ಪದವೀಧರರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಹಾಗೆಯೇ ನೋಟ್ ಬ್ಯಾನ್ ಮಾಡಿದ್ರು. ಆ ನೋಟ್ ಬ್ಯಾನ್ ನಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ತತ್ತರಿಸಿ ಹೋಗಿದ್ದಾರೆ. ಆದ್ರೂ ಏನಂದ್ಕೊಂಡ್ರು, ಪ್ರತಿಯೊಬ್ಬರು ಅಂದ್ಕೊಂಡಿದ್ದು ಯಾವುದೋ ಒಂದು ಉನ್ನತ ಉದ್ದೇಶಕ್ಕಾಗಿ ಇವರು ಮಾಡ್ತಾ ಇದ್ದಾರೆ ಅಂತ. ಆದರೆ ರೀಸೆಂಟ್ ಆಗಿ RBI ಒಂದು ರಿಪೋರ್ಟ್ ಕೊಟ್ಟಿದೆ. ಆವಾಗ ಇದ್ದಂತಹ ನಗದಿನ ಪ್ರಮಾಣ 17 ಲಕ್ಷ ಕೋಟಿ. ಆದರೆ ಈಗ ಸಾರ್ವಜನಿಕವಾಗಿ ಚಲಾವಣೆಯಲ್ಲಿ ಮಾರ್ಕೆಟಲ್ಲಿ ಚಲಾವಣೆ ಆಗಿರುವ ಹಣ 42 ಲಕ್ಷ ಕೋಟಿ. RBI ಕೊಟ್ಟ ರಿಪೋರ್ಟು. ಹಾಗಾದರೆ ಯಾವ ಸಾಧನೆಯೂ ಆಗಿಲ್ಲ. ಅದರ 2.5 ಪಟ್ಟು ನಗದು ಇವಾಗ ಹರಿದಾಡ್ತಾ ಇದೆ. ಹಾಗಾದರೆ ಇವರು ಏನು ಕಡಿದು ಕಟ್ಟೆ ಹಾಕಿದ್ರು ಅದನ್ನು ಹೇಳಬೇಕು. ಹಾಗೆಯೇ ಖಾತೆಗೆ 15 ಲಕ್ಷ ಹೇಳಿದರು. ನಾನು ಅದರ ಬಗ್ಗೆ ಏನು ವ್ಯಂಗ್ಯ ಆಡೋದಿಲ್ಲ, ಅವ್ರು ಕೊಡಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಮತ್ತೆ ಅದನ್ನು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಇವತ್ತು ಖಾತೆಯೇ ಇಲ್ಲ, ಕೈಯಲ್ಲೇ ಪುಡುಗಾಸಿಲೆಂದು ಖಾತೆಯಲ್ಲಿ ಹಾಕುವಂಥ ಅನ್ನುವಂಥದ್ದು ಇವರ ಬೆಲೆ ಏರಿಕೆಯಿಂದಾಗಿ ಆ ರೀತಿಯಾದಂತಹ ಜನರು ಪಿತ್ತನೆ ಒದ್ದಾಡ್ತಾ ಇದ್ದಾರೆ. ಸಾಮಾನ್ಯ ಒಂದು ನಿಜ ಜೀವನದ ಒಂದು ಖರ್ಚು ವೆಚ್ಚಗಳಿಗಾಗಿ ಚುನಾವಣಾ ಬಾಂಡ್ ಅಂತ ಒಂದು ತಂದ್ರು. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದನ್ನು ನಿಲ್ಲಿಸಿಬಿಡ್ತು. ಏನದು ಅಸಾಂವಿಧಾನಿಕವಾದಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಅಂತ. ಆಮೇಲೆ MSME ವಲಯ ಯಾವ ರೀತಿ ಈ ನೋಟ್ ಬ್ಯಾನು, ಕೊರೋನಾ ಲಾಕ್ಡೌನ್, ಅವೈಜ್ಞಾನಿಕವಾಗಿರುವಂಥದ್ದು, ಅವೈಜ್ಞಾನಿಕವಾದಂತಹ GST ಇವೆಲ್ಲದರಿಂದಾಗಿ MSME ಯಾವ ರೀತಿಯ ನೆಲಕ್ಕಚ್ಚಿದೆ ಅಂತ ಡೇಟಾಗಳು ಕೂಡ ಸಿಗ್ತಾ ಇಲ್ಲ. ಆದರೆ ಜನಸಾಮಾನ್ಯರ ನೇರ ಗ್ರಹಿಕೆಗೆ ಪ್ರತಿಯೊಂದು ಮನೆಯಲ್ಲಿ ಲಾಸ್ ಆದಂತಹ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮಂದರು ಪ್ರತಿಯೊಬ್ಬರು ಕೂತಿರುವಂಥದ್ದನ್ನು ಜನಸಾಮಾನ್ಯರು ಗ್ರಹಿಸ್ತಾ ಇದ್ದಾರೆ. ಆದರೆ ಡೇಟಾಗಳು ಸಿಗ್ತಾ ಇಲ್ಲ. ಹಾಗೆಯೇ ನಮಾಮಿ ಗಂಗೆ ಅನ್ನುವಂಥ ಒಂದು ಯೋಜನೆಯನ್ನು ತಂದರು. ಅದಕ್ಕೆ ಇದುವರೆಗೂ 29,900 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾದ್ರೆ ಅದರ ಏನು ಫಲ ಅಂತ ಹೇಳಬೇಕು. ಹಾಗೆಯೇ ಅಗ್ನಿಪಥ ಯೋಜನೆಯನ್ನು ತಂದರು. ಎಲ್ರಿಗೂ ಏನು ಖುಷಿ, ಏನೋ ಒಂದು ಹೊಸದು ಮಾಡ್ತಾ ಇದ್ದಾರೆ ಅಂತ. ಇವನ್ ನಾನು ಕೂಡ ಆರ್ಟಿಕಲ್ ಬರೆದಿದ್ದೀನಿ. ಅದರಲ್ಲಿ ಐಡಿಯಾಲಜಿಕಲ್ ಡಿಫರೆನ್ಸ್ ಬೇರೆ, ಆರ್ಟಿಕಲ್ ಬರೆದಿದೆ. ಆದರೆ ಇವಾಗ ಸೇನೆಯ ಮುಖ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದರಿಂದಾಗಿ ಬಹಳ ಒಂದು ಆಯಕಟ್ಟಿನ ಒಂದು ಸಂಸ್ಥೆ ಅದು ಸೇನೆ ಅನ್ನುವಂಥದ್ದು, ಅದು ಸೈನಿಕರ ನಿಯೋಜನೆ, ಅದು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಭಾರತವನ್ನು ಇವ್ರು ಏನು ಹೇಳಿದ್ರು, ಭಾರತ ಪ್ರಕಾಶಿಸುತ್ತಿದೆ ಅನ್ನುವಂಥ ಒಂದು ಉಜ್ವಲವಾದ ರೀತಿಯಲ್ಲಿ ಬಂದರು. 2026ರಲ್ಲಿ 2.67 ಲಕ್ಷ ಕೋಟಿ ಬಂಡವಾಳವನ್ನು ವಿದೇಶಿ ಹೂಡಿಕೆ ಹಿಂದೆಗೆತಾಗಿದೆ. ಬರೀ ಜೂನ್ ಮೊದಲ ವಾರದಲ್ಲಿ 43,000 ಕೋಟಿ ರೂಪಾಯಿ ಹಿಂದೆಗೆತ ಆಗಿದೆ. ನಾನು ಕೇಳುವಂಥದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೋಟ್ಯಂತರ ಜನ ಅಭಿಮಾನಿಸಿದ್ದಾರೆ, ಹೃದಯದಲ್ಲಿ ಹೊತ್ತು ಮೆರೆಸಿದ್ದಾರೆ. ಉಳಿದ ವಿಚಾರ ಬಿಡಿ, ಕೆಲವೊಂದು ವರ್ಗಗಳಿಗೆ ಅವರು ಏನು ಮಾಡಿದ್ರು ಅದೆಲ್ಲ ಬಿಡಿ. ಅವರ ನಂಬಿದ ಅಭಿಮಾನಿಗಳಿಗಾಗಿ, ಅವರ ಹೃದಯದಲ್ಲಿ ಹೊತ್ತು ಮೆರೆಸಿದ ಅವರ ಅಭಿಮಾನಿಗಳಿಗಾಗಿ ಅವರು ಏನು ಮಾಡಿದ್ದಾರೆ, ಅವ್ರ ಮೇಲೆ ಬರೆ ಹಾಕಿದ್ದಾರೆ, ಅವ್ರಿಗೆ ವಂಚನೆ ಮಾಡಿದ್ದಾರೆ, ಅವರ ಜೀವನವನ್ನು ಮೂರಾಬಟ್ಟೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್. ಕಾಂತಿ ಶೆಟ್ಟಿ ಅವರೇ, ಕಂಗ್ರ್ಯಾಚುಲೇಷನ್. ನಿಮ್ಮ ನಾಯಕರೊಬ್ಬರು
4399 ದಿವಸಗಳನ್ನು ಪೂರೈಸಿದ್ದಾರೆ ಅಂದರೆ ಅದು ನಿಮಗೆ ಹೆಮ್ಮೆ. ಈ ನಿಟ್ಟಿನಲ್ಲಿ ಶುಭಾಶಯಗಳು. ಅಟ್ ದ ಸೇಮ್ ಟೈಮ್ ಇಟಲಿಯ ಮೆಲೋನಿ ಅವರಿಗೆ ಮೆಲೋಡಿ ಕೊಟ್ಟಿದ್ದೇ ಸಾಧನೆ, ಕಾಂಗ್ರೆಸ್ ತನ್ನ ಅವಧಿಯಲ್ಲಿ ತಂದಂತಹ ಸಾಧನೆಗಳನ್ನು ಹೆಸರು ಬದಲಾವಣೆ ಮಾಡಿದ್ದೇ ಸಾಧನೆ ಅನ್ನುವಂಥ ಟೀಕೆ ಟಿಪ್ಪಣಿಗಳಿಗೆ ನಿಮ್ಮ ಉತ್ತರ? 12 ವರ್ಷದ ಸುದೀರ್ಘ ಒಂದು ಏನು ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬಂದರು, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವ್ರು ಏನು ಮಾಡಿದ್ದಾರೆ, ಏನಕ್ಕೋಸ್ಕರ ಮಾಡಿದ್ದಾರೆ, ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದಂಥ ನರೇಂದ್ರ ಮೋದಿ ಅವರು ಇವತ್ತು 4398 ದಿನ ದಾಖಲೆಯ ಒಂದು ದಿನವನ್ನು ಸಾಧಿಸಿದ್ದಾರೆ. ಇಡೀ ಅವರ ಜೀವನದಲ್ಲಿ, ಇಡೀ ಅವರ ಪೊಲಿಟಿಕಲ್ ಕ್ಯಾರಿಯರಲ್ಲಿ ಯಾವತ್ತೂ ಅವರು ಸೋಲಿಲ್ಲ. ಯಾವುದೇ ಒಂದು ಚುನಾವಣೆಯಲ್ಲಿ ಅವರು ಸೋತಿಲ್ಲ. 12 ಬಾರಿ CM ಆಗಿ ಒಂದು ಮನುಷ್ಯ ಸೋಲು ಗೆಲುವು ಅನೇಕ ಯಾರು ಪೊಲಿಟಿಕಲ್ ಇರುವವರು ಒಂದ್ಸರಿ ಸೋತ್ತಾರೆ, ಒಂದ್ಸರಿ ಗೆಲ್ತಾರೆ, ಆ ಥರ ಇರುತ್ತೆ. ಅವರ ಜೀವಮಾನದಲ್ಲಿ ಒಂದೇ ಒಂದು ಪೊಲಿಟಿಕಲ್ ಕ್ಯಾರಿಯರ್ ಸೋಲಿಲ್ಲ. 19 ಬಾರಿ ವಿದೇಶದ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದಂಥ ಏಕೈಕ ನಾಯಕ ಅಂದರೆ ನರೇಂದ್ರ ಮೋದಿಯವರು. ಇದುವರೆಗೆ ಯಾರಿಗೂ ಆ ಥರ ಒಂದು ಅವಕಾಶ ಸಿಕ್ಕಿಲ್ಲ. ಅನೇಕ ನರೇಂದ್ರ ಮೋದಿಯವರ ವ್ಯಾಲ್ಯೂ ಏನು ಅಂತ ಭಾರತಕ್ಕಿಂತ ಹೊರದೇಶದವರಿಗೆ ಗೊತ್ತಿದೆ ಏನು ಅಂತ. ಇವತ್ತು ಮೂಲಸೌಕರ್ಯದ ಅಭಿವೃದ್ಧಿ ಇರ್ಬೋದು, ಅಥವಾ ರೈಲ್ವೆ ವಿದ್ಯುದೀಕರಣ ಇರ್ಬೋದು, ಅಥವಾ ಏರ್ಪೋರ್ಟ್ಗಳಿರ್ಬೋದು, ರಸ್ತೆಗಳ ಸಂಪರ್ಕ ಜಾಲ ಇರ್ಬೋದು, ಪ್ರತಿಯೊಂದು ಕೂಡ 2014ರಲ್ಲಿ ಏನಿತ್ತು, 2026ರಲ್ಲಿ ಏನಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ವಿರೋಧ ಪಕ್ಷದವರು ವಿರೋಧ ಮಾಡಲೇಬೇಕು, ಅವ್ರು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಭಾರತ ಕರೋನಾ ಕಾಲಘಟ್ಟ ನಂತರ ಬೇರೆ ಒಂದು ಮುಂದುವರಿದ ದೇಶಗಳಿಗೆ ಕಂಪೇರ್ ಮಾಡಿದರೆ ಸಮತೋಲನವನ್ನು ಕಾಪಾಡ್ಕೊಂಡು ಬಂದಿದೆ. ಎಷ್ಟು ರಾಷ್ಟ್ರಗಳು ಯಾವ ಥರ ಮುಗ್ಗರಿಸಿ ಬಿದ್ದಿದೆ ಅನ್ನೋದನ್ನು ಎಲ್ಲರೂ ನೋಡಿದ್ದಾರೆ. ಇವತ್ತು ಇಷ್ಟು ಬ್ರಿಟಿಷ್ ಕಾಲದಲ್ಲಿದ್ದಂಥ ಏನೇನೋ ಕಾನೂನುಗಳಿತ್ತು, ಚೇಂಜ್ ಮಾಡಿದ್ದಾರೆ. 370 ಅಂತಹ ಒಂದು ಇದನ್ನು ತೆಗೆದಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಜನ ನೋಡಿದ್ದಾರೆ. ಪ್ರತಿಯೊಂದನ್ನು ಟ್ರಾನ್ಸ್ಪರೆನ್ಸಿಯಾಗಿ ಯಾವ ಥರ ಮಾಡಿದ್ದಾರೆ ಅಂತ. ಹೌದು, ಇನ್ನೂ ಸರಿ ಮಾಡೋದಿದೆ. ಹಾಗಂತೇಳಿ ನಾವು ಇನ್ನೂ ಸುವರ್ಣಯುಗದಲ್ಲಿ ಇದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕಂಪ್ಯಾರಿಸನ್ ಏನಿದೆ, 2014 ಏನಿತ್ತು, 2026 ಏನಿತ್ತು, ಅಂಕಿಅಂಶಗಳು ನಾನು ಹೇಳಬಲ್ಲೆ. ಒಂದು ಮಾತು ನೀವು ಹೇಳಿದ್ರಿ, ವಿದೇಶದಲ್ಲಿ ದೇಶವನ್ನ ಪ್ರತಿನಿಧಿಸುವಂತಹ ಭಾಷಣಗಳಿಗೆ, ಮಾತುಗಾರಿಕೆಗೆ ಒಬ್ಬ ಪ್ರಧಾನಿಯಾಗಿ ಅವಕಾಶಗಳು ಸಿಕ್ಕಿತ್ತು ಅಂತ ಹೇಳಿ. ಅದನ್ನೇ ಆಯೇಷಾ ಅವ್ರು ಹೇಳಿದ್ದು. ಏನಂತ ಹೇಳಿದ್ರೆ, ಒಂದು ಮಾತಿದೆ, ನಾನು ಅಲ್ಲೊಂದು ಸಮೀಕರಿಸಲ್ಲ ಅಂದ್ರೆ ಒಂದು ಮಾತಿರೋದು, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಅಂದರೆ ವಿದೇಶದಲ್ಲಿ ಛಾಪು ಮೂಡಿಸೋದು ಬೇರೆ, ತನ್ನ ಭಾರತೀಯ ನಿವಾಸಿಗಳಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನೇ ಹೇಳಿದ್ದು. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ನರೇಂದ್ರ ಮೋದಿ ಅವರ ಮೇಲಿರುವಂತಹ ಒಂದು ವಿಶ್ವಾಸ ಇದೆಯಲ್ಲ, ಅದು ಪ್ರಜೆಯಲ್ಲಿ ಇವರು ಇದ್ದಾರೆ. ಅಲ್ಲಲ್ಲ, ಪ್ರತಿ ಪ್ರಜೆ ಅದನ್ನು ಈಗ ಇದುವರೆಗೆ ಸ್ವಾತಂತ್ರ್ಯ ನಂತರ, ಒಂದು ನಿಮಿಷ, ಸ್ವಾತಂತ್ರ್ಯ ನಂತರ ಹುಟ್ಟಿರುವಂತಹ ಮೊದಲ ಪ್ರಧಾನಿ. ಇಷ್ಟು ದೀರ್ಘವಾಗಿ ಇವರು ಮಾಡಿದ್ದಾರೆ ಅಂದ್ರೆ ಯಾರು ಇದುವರೆಗೆ ಸ್ವಾತಂತ್ರ್ಯ ಅಂತ ಹುಟ್ಟಿದವರು ಮಾಡಿಲ್ಲ. ಅಂದ್ರೆ ಅದ್ವಿತೀಯವಾದ ಒಂದು ಶಕ್ತಿ ಅವರ ಹತ್ರ ಇದೆ, ಬೇರೆಯವರು ಯಾಕೆ ಮಾಡಿಲ್ಲ? ಹಾಗಾದ್ರೆ ತೆಗಳುವವರು ತುಂಬಾ ತೆಗಳ್ತಾರೆ. ಭಾಷಣ ಮಾಡೋಕ್ಕೆ ನನಗೂ ಬರುತ್ತೆ. ಇದು ಭಾಷಣ ಮಾಡುವಂತ ಒಂದು ವೇದಿಕೆ ಅಲ್ಲ. ಇಲ್ಲಿ ಕೊಡುವಂತ 5-10 ನಿಮಿಷದಲ್ಲಿ ನಾವು ಏನ್ ಹೇಳ್ಬೋದು ಅದನ್ನು ಹೇಳ್ಬೋದು. ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ನಾನು ಹೇಳೋದನ್ನು ಜನ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ, ಅದನ್ನೇ ಹೇಳ್ತೇನೆ. ದೇಶದ ಮೇಲೆ ಪ್ರೀತಿ ಇರುವಂತಹ ಒಂದು ಇಡೀ ಒಂದು ದೇಶವನ್ನು ಹೇಗೆ ಕಾಪಾಡಬೇಕು, ಅಥವಾ ಒಂದು ನ್ಯಾಷನಲ್ ಇದನ್ನು ರಾಜತಾಂತ್ರಿಕತೆ ಅಂತ ಬಂದಾಗ ಹೇಗೆ ವ್ಯವಹರಿಸಬೇಕು, ಅಥವಾ ಕರೋನಾ ಕಾಲಘಟ್ಟ ಅಂತ ಒಂದು ಸಮಸ್ಯೆ ಬಂದಾಗ ಭಾರತದಲ್ಲೇ ಒಂದು ವ್ಯಾಕ್ಸಿನೇಷನ್ ಅನ್ನು ರೆಡಿ ಮಾಡಿ ಹೊರದೇಶಕ್ಕೂ ರಫ್ತು ಮಾಡಿರುವಂತ ಹೆಗ್ಗಳಿಕೆ. ನಾನು ಒಂದು ನಿಮಿಷ ಭಾಷಣ ಮಾಡಿದ್ರಿ ನಾನು ಇನ್ನ ಅಂಕಿಅಂಶ ಏನು ಹೇಳಿಲ್ಲ. ಆಯ್ತು, ಫಸ್ಟ್ ರಿಯಾಕ್ಷನ್ ಹೇಳಿದ್ರ. ಖಂಡಿತವಾಗ್ಲೂ ಇವತ್ತು ನಾವೆಲ್ಲರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ನರೇಂದ್ರ ಮೋದಿ ಅವರ ಆಯುರಾರಿಗೆ ಇನ್ನಷ್ಟು ಒಳ್ಳೆಯದಾಗಲಿ, ದೇಶವನ್ನು ಸುಭದ್ರವಾಗಿ ನಡೆಸಲಿ ಅನ್ನೋದನ್ನು ನಾನು ಕೂಡ ಬೇಡ್ಕೊಂಡು ಬಂದಿದ್ದೀನಿ. ಒಂದು ದೇಶದ ಅಭಿವೃದ್ಧಿ ಅಂದಾಗ ಹಂತ ಹಂತದ ಬೆಳವಣಿಗೆ, ಅದು ಜವಾಹರ್ಲಾಲ್ ನೆಹರು ಅವರದ್ದು ಆ ಕಾಲಘಟ್ಟದಲ್ಲಿ ಅವ್ರು ಕೊಟ್ಟದಂಥ ಕೊಡುಗೆಗಳು ಇದ್ದೇ ಇರ್ತವೆ. ಈಗ ಮೋದಿಯವರು ಕಳೆದ 12 ವರ್ಷಗಳಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದನ್ನು ನಾವು ಪಕ್ಕಕ್ಕಿಟ್ಟು ನೋಡೋದಾದರೆ 2014ರಿಂದ ಈಚೆಗೆ ಆರ್ಥಿಕ ಪರಿಸ್ಥಿತಿ ಎಲ್ಲಿತ್ತು, ಈಗ ಎಲ್ಲಿಗೆ ಬಂದಿದೆ? ಶೈಕ್ಷಣಿಕವಾಗಿ ನಮ್ಮ ದೇಶದ ನಾಗರಿಕರು, ವಿದ್ಯಾರ್ಥಿಗಳು ಎಲ್ಲಿದ್ದರು, ಎಲ್ಲಿಗೆ ಬಂದಿದ್ದಾರೆ? ಒಂದು ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಯಾವ ಮಟ್ಟಕ್ಕಿದೆ, ಈಗ ಯಾವ ಮಟ್ಟಕ್ಕಿದೆ?
ಬಾಣಂತಿಯರು ಅಥವಾ ಹೆಣ್ಣು ಮಕ್ಕಳ ಸಾವಿನ ಪ್ರಕರಣಗಳಿರ್ಬೋದು, ಅದು ಎಲ್ಲಿತ್ತು, ಈಗ ಎಲ್ಲಿದೆ? ಅಪೌಷ್ಟಿಕತೆಯ ಕೊರತೆ ಅನ್ನೋದು ಮುಂಚೆ ಎಷ್ಟಿತ್ತು, ಈಗ ಎಷ್ಟಿದೆ? ಈ ಥರ ನಾವು ಕ್ಯಾಲ್ಕುಲೇಟಿವ್ ಆಗಿ ಚರ್ಚೆ ಮಾಡಿದ್ರೆ ಮೇ ಬಿ ನಾವು ಸಾಧನೆಯ ಒಂದು ಮಾರ್ಕ್ಸ್ ಕಾರ್ಡನ್ನು ಸಿದ್ಧಪಡಿಸಬಹುದು ಅಂತ ಅನ್ಸುತ್ತೆ. ಮಹೇಶ್ ಗೌಡ್ರು, ಏನಂತೀರಿ? ಜಾಗತಿಕ ಮಟ್ಟದಲ್ಲಿ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ನಾನಿಲ್ಲಿ ಒಬ್ಬ ವಕ್ತಾರ ಅನ್ನೋದಕ್ಕಿಂತ ಬಹುಮುಖ್ಯವಾಗಿ ವಿಶ್ಲೇಷಕನಾಗೆ ಮಾತನಾಡ್ತೇನೆ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತನಾಡ್ತೇನೆ. ಇವತ್ತು ಭಾರತ ಪ್ರಪಂಚದಲ್ಲೇ ಅತ್ಯಮೂಲ್ಯವಾದಂತಹ ಇತಿಹಾಸವುಳ್ಳ ದೇಶ. ನೆಹರೂರವರ ಕಾಲಕ್ಕೂ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕಾಲಕ್ಕೂ ಭೂಗರ್ಭದಿಂದ ಹಿಡಿದು ಆಕಾಶದ ಎತ್ತರವರೆಗೂ ಇವತ್ತು ಭಾರತ ಬೆಳೆದು ನಿಂತಿದೆ. ನಾನು ಇಬ್ಬರನ್ನೂ ಸಹ ಹೊಗಳೋದಿಲ್ಲ, ಇಬ್ಬರನ್ನೂ ತೆಗಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತದ ಕಾಲಘಟ್ಟವನ್ನು ಅವತ್ತಿನ ಸೀಮಿತ ಒಂದು ಭಾರತಕ್ಕೂ ಇವತ್ತಿನ ಜಾಗತಿಕ ಮಟ್ಟದ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೆಹರೂರವರು ಬಿಟ್ಟೋಗಿರ್ತಕ್ಕ ಐತಿಹಾಸಿಕವಾದಂಥ ಸಾಧನೆಗಳು, ಅವರ ಸಾಧನೆಗಳನ್ನು ಭಾರತೀಯನಾಗಿ ಗೌರವಿಸ್ತೇನೆ. ಅವರನ್ನು ಇವತ್ತು ಅವರು ನಮ್ಮ ಕಣ್ಣು ಮುಂದೆ ಇಲ್ಲ. ನಾನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಹುಟ್ಟೇ ಇರಲಿಲ್ಲ. ಅದಕ್ಕೋಸ್ಕರ ನೆಹರೂರವರು ಬಿಟ್ಟೋಗಿರುವಂತಹ ಗೌರವ ಇವತ್ತಿಗೂ ದೇಶದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ದ ಸೆಕೆಂಡ್ ಪಾರ್ಟ್, ಇವತ್ತು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ಜಾಗತಿಕ ಭಾರತದಲ್ಲಿ ಮೋದಿಜಿಯವರು ಒಂದು ಪ್ರಬಲವಾದಂಥ ದಾಖಲೆಯನ್ನು ಮಾಡಿದ್ದಾರೆ. ಯಾವ ದಾಖಲೆ? ನೆಹರೂರವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಅಂತ. ನೆಹರೂರವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಅಂತ ಹೇಳಿದ್ರೆ 12 ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯನ್ನು ಹಿಡಿದುಕೊಂಡು ಇವತ್ತಿಗೂ ಇನ್ನೂ ಏನು ಮಾಡಬೇಕು, ಮಾಡಿದ್ದಾರೆ, ಮಾಡಬೇಕಿತ್ತು. ಇವೆಲ್ಲವನ್ನು ಆಧಾರವಾಗಿ ನಾವು ಯೋಚನೆ ಮಾಡೋದಾದ್ರೆ ಇವತ್ತು ಡಿಜಿಟಲ್ ಕ್ರಾಂತಿ ಹೇಗಿದೆ ಅಂತ ಹೇಳಿದ್ರೆ, ಮೋದಿಜಿಯವರು ಏನೇ ತಪ್ಪು ಮಾಡಿದ್ರೂ ಸಹ ಆಯುಷ್ ಅಂತೇಳಿ ನನ್ನ ಸಹೋದರಿ ಏನಿದ್ದಾರೆ, ಇಂಥ ಕೋಟ್ಯಾಂತರ ಭಾರತೀಯರು ಸೋಷಿಯಲ್ ಮೀಡಿಯಾದಲ್ಲಿ ಹಗಲಿರುಳು ಕಣ್ಣಲ್ಲಿ ಕಣ್ಣಿಟ್ಟು ಮೋದಿಯವರನ್ನ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಇವತ್ತೇನಾದ್ರೂ ಮೋದಿಜಿ ಡಿಜಿಟಲ್ ಯುಗದಲ್ಲಿ ತಪ್ಪು ಮಾಡುದೇ ಆದ್ರೆ ಖಂಡಿತ ಸಿಕ್ಕಿ ಬೀಳೋದು ಸತ್ಯ. ಉತ್ತರ ಕೊಡಲ್ವಲ್ಲ, ಕೊಡ್ತೀವಿ, ಸಿಗುತ್ತೆ ಉತ್ತರ, ಖಂಡಿತ ಸಿಗುತ್ತೆ. ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಜಂಜಿ ರೆಡಿಯಾಗಿದ್ದಾರೆ. ಅವತ್ತಿನ ನೆಹರೂರವರು ಕೇವಲ 6-8 ಪತ್ರಿಕೆಗಳನ್ನ ಓದ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು. ಇವತ್ತು ಪೂಜ್ಯ ಮೋದಿಜಿ ಅವರಿಗೆ ಸುಮಾರು 2593 ಪಕ್ಷಗಳು ಈ ದೇಶದಲ್ಲಿದೆ. ಗನ್ನಿಟ್ಕೊ ಕೂತಿದ್ದಾರೆ. ಅವತ್ತಿದ್ದು ಕೇವಲ 1951-52ರಲ್ಲಿ ಕೇವಲ 53 ರಾಜಕೀಯ ಪಕ್ಷಗಳು. 53 ರಾಜಕೀಯ ಪಕ್ಷಗಳಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ರೆ ಎಷ್ಟಪ್ಪ ಅಂದ್ರೆ 16 ಜನ. ಅದರಲ್ಲಿ 364 ಜನ ಕಾಂಗ್ರೆಸ್ನ ಅಧಿಪತಿಗಳಿದ್ರಲ್ಲಿ, ಸಿರಿವಂತ ನಾಯಕರುಗಳಿದ್ರು. ಆ ಸಿರಿವಂತ ನಾಯಕರುಗಳು ಏನೇನು ಮಾಡಿದ್ರೆ ಅಂತ ಗೊತ್ತಿದೆ. ಇವತ್ತು ನೋಡೋದಾದ್ರೆ ರಾಜಕೀಯ ಪಕ್ಷಗಳು ಸಹ ಮೋದಿಜಿಯವರಿಗೆ ಗನ್ ಇಟ್ಕೊಂಡು ತಲೆ ಮೇಲೆ ನೀವೇನೇನು ಮಾಡಿದಿರಿ ಕೊಡು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ. ಇವತ್ತೇನಪ್ಪ ಅಂತ ಹೇಳಿದ್ರೆ, ನಾವು ಅವತ್ತು ದೇಶದ ಪರಿಸ್ಥಿತಿ 15ನೇ ಸ್ಥಾನದಲ್ಲಿತ್ತು ಆರ್ಥಿಕತೆಯಲ್ಲಿ, ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ ಭಾರತ. ಅದರಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಇವತ್ತಿವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನೋಡಿದ್ರೆ 3 ಸಂಸತ್ ಅಧಿವೇಶನಗಳಲ್ಲಿ ಸನ್ಮಾನ್ಯ ಏನು ನಮ್ಮ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಯವರು ಹೊರದೇಶದ ಸಾಂವಿಧಾನಿಕ ಅಡಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಸಂಸತ್ನಲ್ಲಿ ಭಾಷಣವನ್ನು ಮಾಡಿ ಬಂದಿದ್ದಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸುಮಾರು ಬರೋಬ್ಬರಿ 19 ಬಾರಿ ಅನೇಕ ರಾಷ್ಟ್ರಗಳಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಬರೋಬ್ಬರಿ 30 ನಾಗರಿಕ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು, ಅತ್ಯಮೂಲ್ಯ ಪ್ರಶಸ್ತಿಗಳನ್ನು ಪ್ರಪಂಚದ ಹೊರದೇಶಗಳಲ್ಲೂ ತೆಗೆದುಕೊಂಡಿದ್ದಾರೆ. ಅವೆಲ್ಲವನ್ನ ಬರೋಣ. ನೀವು ಕೇಳಿದ್ರಿ ಮಹೇಶ್ ಗೌಡ್ರೆ, ಇವತ್ತು IIT ಇರ್ಬೋದು, ಶಿಕ್ಷಣ ವ್ಯವಸ್ಥೆ ಇರ್ಬೋದು ಅಂತೇಳಿ ನೋಡಿ. ಇವತ್ತು ಭಾರತ ದೇಶದಲ್ಲಿ 23 IITಗಳಿದೆ. ನೆಹರೂರವರ ಕಾಲದಲ್ಲಿ ಅವತ್ತು ಅವರು ಮಾಡಕ್ಕಾಗಿದ್ದು ಕೇವಲ 5 IITಗಳನ್ನ. ಯಾಕೆಂದ್ರೆ ಆಗ ತಾನೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಇವತ್ತು 23 IITಗಳಿದೆ. 21 ಏಮ್ಸ್ ಇದೆ, ಇಂಟರ್ನ್ಯಾಷನಲ್ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಗಳು ನಿರ್ಮಾಣ ಆಗಿದೆ. ಇವತ್ತು ಯಾವುದೇ ವ್ಯಕ್ತಿಗಳಿಗೆ ನೀವು ಹೇಳಿದ್ರಿ, ಇವತ್ತು ದೇಶದಲ್ಲಿ ಅನೇಕ ದೊಡ್ಡ ದೊಡ್ಡ ಮಹಾನ್ ಮಾರಿಗಳು, ಕರೋನಾದಂತ ಒಂದು ದೊಡ್ಡ ನಮ್ಮ ದೇಶವನ್ನೇ ನುಂಗಿತ್ತು, ಇಡೀ ಪ್ರಪಂಚದ ಎಲ್ಲಾ ದೇಶಗಳಿಗೂ ಆವರಿಸಿಕೊಂಡಿತ್ತು. ಅವತ್ತು ಅವರು ನಡ್ಕೊಂಡಂತ ರೀತಿ, ಅವತ್ತು ದೇಶವನ್ನ ಕಾಪಾಡ್ಕೋಬೇಕು ಅಂತೇಳಿ ತಗೊಂಡಂತ ಅನೇಕ ನಿರ್ಧಾರಗಳು ಇವತ್ತು ಯಾವ್ದಾವ್ದೋ ರಾಜ್ಯಗಳಲ್ಲಿ ಯಾರ್ಯಾರೋ ಬಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಆಗ್ಲಿಲ್ಲ. ಅವತ್ತು ದೇಶವನ್ನ ಕಾಪಾಡುವಂಥದ್ದು. ಅದ್ರ ಜೊತೆಗೆ ನಾನು ಇದನ್ನ ತುಂಬಾ ಮೋದಿಜಿಯವರನ್ನ ಹೊಗಳೋದಿಕ್ಕೆ ಒಂದನ್ನು ನೆನಪಿಸ್ಕೊಳ್ತೇನೆ. ನೀವು 3 ಜನ ಸಹೋದರಿಯರು, ನಾನೊಬ್ಬ ಹುಡುಗ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಭಾರತ ದೇಶದಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಜೀವಂತವಾಗಿದ್ದಂಥದ್ದು ನನ್ನ ನಾಡಿನ, ನನ್ನ ತಂದೆ
ತಾಯಂದಿರು ನನ್ನ ಸಹೋದರಿಯರು ಸೇರ್ಕೊಂಡು ಮೂತ್ರ ವಿಸರ್ಜನೆಗೆ ರಸ್ತೆ ಬದಿಯನ್ನು ಅವಲಂಬಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬರೋಬ್ಬರಿ 38 ಕೋಟಿ ಈ ದೇಶದ ಏನಾರು ಮಾಡಿ ನನ್ನ ಸಹೋದರಿಯರನ್ನ ಕಾಪಾಡಬೇಕು ಅಂತೇಳಿ ಅದನ್ನ ಮಾಡಿದ್ದನ್ನ ಮೋದಿ ಅವರನ್ನ ಗೌರವಿತವಾಗಿ ನಾನು ಕಾಣ್ತೇನೆ. ಅದ್ರ ಜೊತೆಗೆ ಇವತ್ತೇನು ಹಿಂದುಳಿದ ಬುಡಕಟ್ಟು ಜನಾಂಗಗಳಿಗೆ ಏನಾದ್ರೂ ಮಾಡಿ ಈ ದೇಶದ ಸಂಸತ್ತೊಳಗಡೆ ಸಹೋದರಿಯರಿಗೆ ನಾನು ಅಧಿಕಾರವನ್ನ ಕೊಡಬೇಕು, ಈ ದೇಶದ ಸಂಸತ್ನಲ್ಲಿ ಹಿಂದುಳಿದವರು ಇರಬೇಕು, OBC ಇರಬೇಕು, ಇವೆಲ್ಲವನ್ನ ಮನಗಂಡು ಇವತ್ತು ಅನೇಕ ಸಚಿವರಿಗೆ ಶಾಸಕರುಗಳನ್ನ ಕೊಟ್ಟಂತ ಕೀರ್ತಿ ಮೋದಿ ಅವರಿಗೆ ಬರುತ್ತೆ. ಒಂದನ್ನು ಸಹ ನಾನು 100ನ್ನ ಹೊಗಳಿ ಒಂದನ್ನ ನಾನು ಬಿಡೋದಿಕ್ಕೆ ಇಷ್ಟ ಇಲ್ಲ. ಮೋದಿಜಿಯವರು ಇಷ್ಟೆಲ್ಲ ಮಾಡಿದ್ರು ಸಹ ನನ್ನಲ್ಲೂ ಸಹ ಕಣ್ಣೀರಿದೆ, ನಮ್ಮಲ್ಲೂ ಸಹ ನಿಜವಾಗ್ಲೂ ಆಶ್ಚರ್ಯಕತೆ ಇದೆ. ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಪರೀಕ್ಷೆ ಏನಿದೆ, ಏನು ನೀಟ್ ಪರೀಕ್ಷೆ, ಅದರ ಬಗ್ಗೆ ಮೋದಿಜಿ ಸಾಹೇಬರು ಮಾತನಾಡದೇ ಇದ್ದದ್ದು ನನ್ನಂತವನ ಎದೆಯಲ್ಲೂ ಸಹ ನೋವಿದೆ. ಅಂಥದ್ದಲ್ಲ ಸರ್, ಅಂಥದ್ದು 100 ಇದೆ ಮಾತಾಡಲೇಬೇಕಾಗಿರೋದು. ಅದು ಮಾತಾಡಿಲ್ಲ ಅನ್ನೋದೇ ಅಸಮಾಧಾನ. ಅದ್ರ ಬಗ್ಗೆ ಎಲ್ಲವನ್ನ ಒಪ್ಕೊಂಡ್ರೆ ನಾಡಿನ ಜನ ಒಪ್ಕೋಬೇಕಲ್ಲ. ಮಹೇಶ್ ಸತಮೂರ್ಖ ಅಂತಾರೆ, ಅದಕ್ಕೋಸ್ಕರ ಅಪ್ರಾಮಾಣಿಕರು ಅಂತ ಆಗ್ತಾರೆ. ಒಂದನ್ನು ಹೇಳ್ಬಿಟ್ಟು ಅವ್ರ ಆದ್ರೆ ಆಯುಷ್ ಅವರು ಇವತ್ತು ಹಲವಾರು ಪಾಯಿಂಟ್ಸ್ ನ ರೈಸ್ ಮಾಡಿದ್ದಾರೆ. ನಾನು ಅದರ ಆಧಾರದಲ್ಲಿ ಮಾತಾಡ್ತಾ ಇದ್ದೀನಿ. 3ನೇ ಸಲ ಕೂಡ ದೇಶದ ನಾಗರಿಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡ್ತಾರೆ ಅನ್ನೋದಾದ್ರೆ ಅದನ್ನ ಮಬ್ಬು ಭಕ್ತಿ ಅನ್ನಬೇಕಾ, ಅಥವಾ ಆಯುಷ್ ಅವರು ನಾಗರಿಕರು ಪ್ರಜ್ಞಾವಂತರಲ್ಲ ಅಂತ ಹೇಳ್ತಿದ್ದಾರೆ? ಅದರ ಬಗ್ಗೆ ನಂಗೆ ಡೀಟೇಲ್ ಆಗಿ ಮಾಹಿತಿ ಪಡ್ಕೊಳ್ಳೋದು ಬಹಳಷ್ಟಿದೆ. 4399 ದಿವಸಗಳ ದಾಖಲೆ ಮಾಡಿದ್ದೆಷ್ಟು, ಮಾಡಬೇಕಾಗಿರೋದು ಏನು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆಯುಷ್ ಅವರೇ, ಫಸ್ಟ್ ರಿಯಾಕ್ಷನ್ ಹಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಿದ್ರೆ ನಂಗೆ ಆಗೊಂದು ಪ್ರಶ್ನೆ ಬಂತು. 3ನೇ ಸತಿ ಕೂಡ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಯ್ಕೆ ಆಗ್ತಾರೆ ಅನ್ನೋದಾದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರೇ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇದಾಗಿರೋದ್ರಿಂದಾಗಿ ಮಬ್ಬು ಭಕ್ತಿಯಲ್ಲಿ ಮಾಡಿಬಿಟ್ಟಿದ್ದಾರಾ, ವಿಶ್ವಾಸ ಅಪಾರವಾಗಿಟ್ಟು ಕೊಟ್ಟಿರುವಂಥ ಅವಕಾಶನ, ಅಥವಾ ಜನರ ಪ್ರಜ್ಞಾವಂತಿಕೆ ಬಗ್ಗೆ ಆಯುಷ್ ಅವ್ರಿಗೆ ಡೌಟ್ ಇದೆಯಾ? ಇಲ್ಲ ಮೇಡಮ್, ಜನರ ಪ್ರಜ್ಞಾವಂತಿಕೆಯ ಬಗ್ಗೆ ನನಗೆ ಡೌಟ್ ಇದೆ ಅಂತಲ್ಲ. ಆದರೆ ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಚಲನೆಯನ್ನು ಗಮನಿಸುವವರೆಗೂ ಒಂದು ಅಂಶ ಗೊತ್ತಿರುತ್ತೆ. ಮಂಡಲ್ ಕಮಂಡಲ್ ಅನ್ನುವಂತಹ ಒಂದು ಆ ಸೂತ್ರ, ಆ ಒಂದು ಸಿದ್ಧಾಂತ ಮತ್ತು ಆ ಒಂದು ವಿಭಜನಕಾರಿಯಾದಂತಹ ಹೇಗೆ ಭಾರತ ದೇಶ ತನ್ನ ಅಂತರಾಳದಲ್ಲಿ 1947ರಲ್ಲಿ ಆದಂತಹ ವಿಭಜನೆ ಬೇರೆ, ತನ್ನ ಅಂತರ್ಯದಲ್ಲಿ ಒಂದು ಬಿರುಕನ್ನು ಸೃಷ್ಟಿಸಿಕೊಂಡಿತ್ತು. ಅದು ಯಾರು ಏನೋ ಅದೇನು ನಾನು ಹೇಳೋದಿಲ್ಲ, ಬಟ್ ನಾನು ಹೇಳುವಂಥದ್ದು ಹಾಗಾಯಿತು. ಅದರ ನಂತರದಲ್ಲಿ ಅದಕ್ಕೆ ಮರುಳಾದ ಜನತೆ ಆ ಒಂದು ಸಿದ್ಧಾಂತದ ಕಡೆಗೆ ಅದನ್ನು ಏನು ಒಂದು ಅಣುವಿನಷ್ಟು ಇದ್ದದ್ದು ಬೆಟ್ಟದಂಗೆ ಆಗ್ತಾ ಹೋಯಿತು. ಆದರೆ ಅದುವೇ ನಿಜವಾಗಿದ್ದಿದ್ರೆ 400 ಪಾರ್ ಅಂತ ಹೇಳ್ಕೊಂಡು ಬಂದಂಥ ಇವರು 240 ಸ್ಥಿತಿಗೆ ಇಳಿತಿರಲಿಲ್ಲ. ಅದನ್ನು ನಾನು ಹೇಳುವಂಥದ್ದು ಏರಿದ ಅಮಲು ಇಳಿತಾ ಇದೆ, ಮತ್ತು ನಂಬಿಕೊಂಡವರು ಆರಾಧಿಸಿದವರಿಗೆ ನಿಜ ಜೀವನದ ಬಿಸಿ ತಟ್ಟುತ್ತಾ ಇದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಅವರು ಅನುಭವಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಮೇಡಮ್, ಇವಾಗ ನಾನು ಹೇಳುವಂಥದ್ದು ನಾವು ನೆಹರೂರವರು ಕಟ್ಟಿದಂತಹ ಸಂಸ್ಥೆಗಳು, ಆವಾಗ ಇದ್ದಂತಹ ಒಂದು ಸನ್ನಿವೇಶ, ನಾವೆಲ್ಲರೂ ಭಾರತದ ನಾಗರಿಕರಾಗಿ ಸ್ವಾತಂತ್ರ್ಯ ಬಂದಾಗ ಇದ್ದಂತಹ ಒಂದು ಸನ್ನಿವೇಶ. ಯಾಕಂತ ಹೇಳಿದರೆ ಆವಾಗಿನ ವಿಭಜನೆ 60 ಲಕ್ಷ ಜನ ಪ್ರವಾಹೋಪಾದಿಯಲ್ಲಿ ಭಾರತಕ್ಕೆ ನುಸುಳಿರುವಂಥದ್ದು, 5 ಲಕ್ಷ ಜನ ಅಲ್ಲಿ ಹತ್ಯಾಕಾಂಡ, ಕೋಮು ಹತ್ಯಾಕಾಂಡ ಆಗಿರುವಂಥದ್ದು, 1942-43ರಲ್ಲಿ ಆದಂತಹ ಬಂಗಾಳದಲ್ಲಿ ಬಂದಂತಹ ಭೀಕರ ಬರಗಾಲದಲ್ಲಿ 30 ಲಕ್ಷ ಜನರು ತೀರಿ ಹೋಗಿದ್ದು, ಮತ್ತು 92% ಜನ ಅನಕ್ಷರಸ್ಥರಾಗಿದ್ದ ಕಾಲದಲ್ಲಿ ಅವರು ಅಧಿಕಾರಕ್ಕೆ ಏರಿದ್ದು ಮೇಡಮ್. ಅಂತಹ ಒಂದು ಸಂದರ್ಭದಲ್ಲಿ ವಿಷಮ ಕಾಲಘಟ್ಟ, ಯಾರು ಒಪ್ಕೊಳ್ಳೇಬೇಕು, ಇವಾಗ ಮೋದಿ ಭಕ್ತರು ಒಪ್ಕೊಳ್ಳೇಬೇಕು. ಅಂತಹ ಕಾಲಘಟ್ಟದಲ್ಲಿ ಅವರು ಈ ಏನು ಭಾರತವನ್ನು ಯಾವ ರೀತಿ ಎತ್ತಿ ನಿಲ್ಲಿಸಿದ್ರು ತನ್ನ ಸಂಸ್ಥೆಗಳ ಮೂಲಕ, ಅವರು ಏನು ಇದು ಅಣೆಕಟ್ಟುಗಳನ್ನು ಕಟ್ಟಿ ಆಧುನಿಕ ಭಾರತದ ದೇವಾಲಯಗಳು ಅಂತ ಹೇಳಿದ್ರು. ಅಷ್ಟು ಒಂದು ವೈಜ್ಞಾನಿಕ ಮನೋಭಾವವನ್ನು ಸೃಷ್ಟಿಸಿದ್ರು. ಮತ್ತು ಭಾರತ ದೇಶಕ್ಕೆ ಅದು ಬ್ಯಾಂಕಿಂಗ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಸಾರಿಗೆ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವನ್ನು ಆಧುನೀಕರಣ ಮಾಡಿದ್ರು. ಮತ್ತು ಒಂದು ವಿಶೇಷವಾಗಿ ಒಂದು ವಿದೇಶಾಂಗ ನೀತಿ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಭಾರತಕ್ಕೆ ಮಾತ್ರ ಅಲ್ಲ, ವಸಾಹತುಶಾಹಿಯಿಂದ ಬಳಲ್ತಾ ಇದ್ದಂತಹ ಬೇರೆ ದೇಶಗಳಿಗೂ, ತಮ್ಮ ಏನು ಭೂತಕಾಲದಿಂದ ಹೊರಗೆ ಬರಲಿಕ್ಕೆ ನೋಡ್ತಾ ಇದ್ದಂತಹ ಇತರ ದೇಶಗಳಿಗೂ ಒಂದು ಉತ್ತಮವಾದಂತಹ ಒಂದು ವಿದೇಶಾಂಗ ನೀತಿ, ಅಲಿಪ್ತ ನೀತಿಯನ್ನ ಹಾಕಿಕೊಟ್ಟವರು. ಸೊ ಆ ರೀತಿ ಬೆಳೆದು ಬಂದದ್ದು. ನಂತರದಲ್ಲಿ ಹಾಗಾದ್ರೆ
ಹಾಗಾದ್ರೆ ಅದನ್ನೇ ಹೇಳಿದ್ವಂತ ನೀವು ಕೇಳಿದ್ರಿ, ಮತ್ತೆ ಯಾಕೆ ದೇಶದ ಜನರು ಓಟ್ ಹಾಕಿದ್ರು ನಿಜ. ನಾನು ಹೇಳಿದ್ನಲ್ಲ, ಆ ಕಮಂಡಲ್ ಸಿದ್ಧಾಂತ ಅಂದ್ರೆ ವಿಭಜನೆಯಿಂದಾಗಿ ಮತ್ತು ಒಂದು ವಿಪರೀತವಾದಂತಹ ಒಂದು ಗ್ರಹಿಕೆಯಿಂದಾಗಿ ಹಾಕಿದ್ರು ನಿಜ. ಆದ್ರೆ ಎಷ್ಟೊಂದು ಮಂದಿ ನಮ್ಮ ಹತ್ರ ಖುದ್ದು ಬಂದು ಹೇಳ್ತಾ ಇದ್ರೆ ಇವರನ್ನು ನಂಬಿದ್ವಿ ಮೇಡಮ್. ಅವ್ರು ಏನು ವಿಭಜಿತವಾದಂತಹ ಒಂದು ರಾಜಕಾರಣ ಮಾಡಿದ್ರು, ಆ ಸೆಕ್ಟರ್ಗೆ ಅನ್ಯಾಯ ಮಾಡಿದ್ರು ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಯಾಕೆ ಗೊತ್ತಾ, ದೇಶವಾಸಿಗಳಿಗೆ ಅವರ ಅಭಿಮಾನಿಗಳಿಗೆ ಅವ್ರು ಏನ್ ಮಾಡಿದ್ರು ಅದಕ್ಕೆ ಉತ್ತರ ಕೊಡಿ. ನಾನು ಅಲ್ಪಸಂಖ್ಯಾತರ ಬಗ್ಗೆ ಉಳಿದವರ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ವಿಚಾರ ಡೈವರ್ಟ್ ಆಗೋದು ಬೇಡ. ಅವರ ಹೆಸರು ಹೇಳ್ತಾ 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 ಈ ದೇಶಕ್ಕೆ ಅವರು ಮಾಡಿರುವಂತಹ ಹಾನಿ ಏನು, 26 ಸಾರ್ವಜನಿಕ ಸಂಸ್ಥೆಗಳನ್ನ ಪರಬಾರೆ ಮಾಡಿದ್ದಾರೆ ಮೇಡಮ್. ದೇಶದ ರಕ್ಷಣೆ, ದೇಶಭಕ್ತಿ ಇರುವವರು ಅಂತ ಒಂದು ಮಾತು ಹೇಳಿದ್ರು. ದೇಶಭಕ್ತಿ ಇರುವವರು, ದೇಶದ ರಕ್ಷಣೆಯ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಯಾವುದು? ಬಂದರುಗಳು, ಹೌದಲ್ವಾ? ಅಂತಹ ಬಂದರುಗಳನ್ನ ವಿಮಾನಯಾನ ಸಂಸ್ಥೆ ಅವೆಲ್ಲವೂ ದೇಶದ ಕೈಯಲ್ಲಿರ್ಬೇಕು, ಸರ್ಕಾರದ ಕೈಯಲ್ಲಿರ್ಬೇಕಲ್ವಾ? ಅದನ್ನ ಖಾಸಗಿ ಅವರಿಗೆ ಮಾರಿಬಿಟ್ಟಿದ್ದಾರೆ. ಇದನ್ನ ಹೇಗಂತ ದೇಶ ಪ್ರೇಮ ಅಂತ ಹೇಳಕ್ಕೆ ಸಾಧ್ಯ ಅಲ್ವಾ? ಅರುಣಾಚಲ್ ಪ್ರದೇಶದ 90,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಚೀನಾ ಹೇಳ್ತಾ ಇದೆ ನಮ್ಮದು ಅಂತ ಹೇಳ್ತಾ ಇದೆ, ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಪುಲ್ವಾಮಾದಲ್ಲಿ 40 ಜನ ಸೈನಿಕರ ಬಲಿದಾನ ಆಯ್ತು. ಇವತ್ತಿಗೂ ಯಾರು ಅಂತ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಕಂಡು ಹಿಡಿದಿಲ್ಲ, ಏನೂ ಇಲ್ಲ. ಒಂದು ಪಿಕ್ ಪಾಕೆಟ್ ಮಾಡಿದವರನ್ನು ಪೊಲೀಸರು ಹಿಡ್ಕೊಂಡು ಬರ್ತಾರೆ ಮೇಡಮ್. 50 ರೂಪಾಯಿ 100 ರೂಪಾಯಿ ಕಿಸೆಗಳ್ಳರನ್ನು 20 ವರ್ಷಗಳ ನಂತರ ಹಿಡ್ಕೊಂಡು ಬಂದ್ರು ಅಂತ ಹೇಳ್ತಾರೆ. ಅಂತಹ ಸೈನಿಕರ ಹತ್ಯೆ ಆಯ್ತು. ಪೆಹಲ್ಗಾಮ್ನಲ್ಲಿ ಆದಂತಹ ಒಂದು ಅನಾಹುತ ಆಯ್ತು. ಎಂತಹ ಒಂದು ನಿಮಗೆ ನಗು ಬರ್ಬೋದು, ನಗು ಬರುವಂತಹ ವಿಚಾರ ಅಲ್ಲ. ಸಾಕ್ಷಿ ಅದನ್ನೇ ಹೇಳ್ತಾರೆ, ಸಾಕ್ಷಿ ಕೇಳಿದ್ರಲ್ಲ, ಅನ್ಯಾಯ ನಡೀತಾ ಇದೆ. ನಾನ್ ಮತ್ತೆ ಕೇಳುವಂತದ್ದು, ವಿಭಜನಾತ್ಮಕ ರಾಜಕಾರಣದ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಅಭಿಮಾನಿಗಳಿಗೆ ಅವರು ಮಾಡಿರೋ ಅನ್ಯಾಯದ ಬಗ್ಗೆ ಇವತ್ತು ಚರ್ಚೆ ಆಗಲಿ. ದೇಶವಾಸಿಗಳಿಗೆ ಏನು ಕೊಟ್ಟರು, ದೇಶದ ಪ್ರಗತಿಗೆ ಏನು ಕೊಟ್ಟರು, ದೇಶದ ಅಭಿವೃದ್ಧಿಗೆ ಏನು ಕೊಟ್ಟರು, ಪ್ರಜಾಸತ್ತಾತ್ಮಕವಾದ ಸಂಸ್ಥೆಗಳನ್ನ ಯಾವ ರೀತಿ ನಾಶ ಮಾಡಿದ್ರು ಅನ್ನುವಂಥದ್ದು ಅನ್ನುವಂತ ಹೆಸರನ್ನ ಉಲ್ಲೇಖ ಮಾಡಿದ್ರಿಂದಾಗಿ ಒಂದು ನಿಮಿಷ ಅಂತ ಒಂದು ಸನ್ನಿವೇಶ ಈಗೇನಿಲ್ಲ. ಯಾವುದು ಮೇಡಮ್? 1947 ಸ್ವಾತಂತ್ರ್ಯ ಅನ್ನೋ ಸನ್ನಿವೇಶ ಏನಿಲ್ಲ ಈಗ. ಅದು ಅವ್ರಿಗೆ ಬಯಸಿ ತಗೊಂಬರಕ್ಕೂ ಆಗಲ್ಲ, ಯಾಕಂದ್ರೆ ಸ್ವತಂತ್ರವಾಗಿರುವಂತಹ ರಾಷ್ಟ್ರ ಇದು. ಈಗಿರುವಂತ ಸನ್ನಿವೇಶಗಳನ್ನ ಅಂದ್ರೆ ಕೊರೋನಾ ಇರ್ಬೋದು, ಈ ಉಕ್ರೇನ್ ರಷ್ಯಾ ಯುದ್ಧ ಇರ್ಬೋದು, ಇರಾನ್ ಇರಾಕ್ ಈ ಯುದ್ಧಗಳಿರ್ಬೋದು, ಸಂದರ್ಭದಲ್ಲಿ ಅದನ್ನ ಹೇಳಿ ಮಾತಾಡೋಣ. ಇವಾಗ ಇರಾನ್ ಯುದ್ಧದ ಸಂದರ್ಭದಲ್ಲಿ ಅವ್ರು ಮಾಡಿರುವಂತಹ ಒಂದು ವಿದೇಶಾಂಗ ನೀತಿ ನಿಮಗೆ ಸರಿ ಕಂಡಿತ್ತಾ? ಅದನ್ನ ಒಪ್ಕೊಳ್ತೀರಾ? ಅದರಿಂದಾಗಿ ನಾವು ಕೂಡ ನೀವಿದ್ರೆ ಏನ್ ಮಾಡ್ತಾ ನಾವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಒಂದ್ ನಿಮಿಷ ಹೇಳ್ತೀವಿ. ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇರಾನ್ ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ಇವ್ರು ಇದ್ದಿದ್ರೆ ಏನ್ ಮಾಡ್ತಾರೆ? ನಾವಿದ್ದಿದ್ರೆ ಅಮೆರಿಕ ಬಂದು ನಮ್ಮನ್ನ ತುಚ್ಛವಾಗಿ ಕಂಡ್ಕೊಂಡು ನಾನು ಹೇಳ್ದೆ ಅವ್ರನ್ನ ಯುದ್ಧ ನಿಲ್ಸಿ ಅಂತ ಅಷ್ಟು ಬಾರಿ ಹೇಳುವಾಗ ನಮ್ಮ ಭಾರತದಲ್ಲಿ ಬೇರೆ ಯಾರಾದ್ರೂ ಪ್ರಧಾನಿಗಳಾಗಿದ್ರೆ ಬಾಯಿ ಮುಚ್ಕೊಂಡು ಕೂರ್ತಿರ್ಲಿಲ್ಲ. ಅವರ ಪ್ರದೇಶಕ್ಕೆ ಹೋಗಿ ಅಮೆರಿಕದಕ್ಕೆ ನಾವು ಏನ್ ಮಾಡ್ತಾ ಇದ್ರಿ? ಕೊರೋನಾ ಟೈಮಲ್ಲಿ ಇದ್ರೆ ದೇಶ ಮಾರ್ಬಿಟ್ಟು ಹೋಗ್ತಾ ಇದ್ರಿ. ನಿಮ್ಮಿಂದ ಹ್ಯಾಂಡಲ್ ಮಾಡಕ್ ಆಗ್ತಾ ಇತ್ತಾ? ನಿಮಗೆ ನಾಚಿಕೆ ಆಗ್ಬೇಕು. ಏನ್ ಮಾಡ್ತಾ ಇದ್ರಿ ನೀವು? ನೀವು ಹೋಗಿ ಚಾಕ್ಲೇಟ್ ಕೊಟ್ಟಿರೋದು ನಾಚಿಕೆ ಇಲ್ಲದೆ ಇರೋರು. ನೋಡಿ, ನಾಚಿಕೆ ಇಲ್ಲ ಅನ್ಬೇಡಿ. ಟೇಕ್ ಬ್ಯಾಕ್ ದಟ್ ವರ್ಡ್. ಯಾಕ್ರಿ ನಾಚಿಕೆ ಇಲ್ಲ ಅಂತೀರಾ? ಯಾಕ್ರಿ ನಾಚಿಕೆ ಇಲ್ಲ ಅಂತೀರಾ? ದೇಶವನ್ನ ಮಾರ್ತೀನಿ ಅಂತ ಹೇಳಿದ್ರೆ ದೇಶವನ್ನ ಮಾರುವಂತ ಕೆಲಸ ನೀವು ಕಾಂಗ್ರೆಸ್ ಮಾಡಿರೋದು. ಅಂಬಾನಿ ಅದಾನಿಗೆ ಮಾರ್ತಾ ಇರೋದು. ಅಂಬಾನಿ ಅದಾನಿ ನೀವು ಬೇರೆ ಏನು ಮಾತಾಡೋದಲ್ಲ. ಈಗ ಮಾತಾಡ್ತೀರಾ 15 ಲಕ್ಷ. ನಾನು ಉತ್ತರ ಕೊಡ್ಬೇಕು, ಅವ್ರು ಉತ್ತರ ಕೊಡ್ಬೇಕಾ? ನೋಡಿ, ನೀವು ಉತ್ತರ ಎಷ್ಟು ನಿಮಿಷ ಮಾತಾಡಿದ್ರೆ ಮಾತಾಡಕ್ ಕೊಡಿ. ಒಂದೇ ಒಂದು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ಮೇಡಮ್, ನಾನು ಅದನ್ನೇ ಹೇಳುವಂತದ್ದು. ರಷ್ಯಾದಿಂದ ನಮ್ಗೆ ಬರ್ತಾ ಇತ್ತು ಆಯಿಲ್, ಅಮೆರಿಕ ಹೇಳಿತು ಅಂತ ಹೇಳ್ಬಿಟ್ಟು ಇವರ ರಾಮ್ ಪ್ರಸಾದ್ ಮೊನ್ನೆ ಹೇಳಿದ್ರಲ್ಲ, ಅಮೆರಿಕದ ಮಾತನ್ನು ಕೇಳಿದ್ವಿ, 50% ತಾರೀಫ್ ಹಾಕಿದ್ರು ಕೇಳಿದ್ವಿ, ಆದ್ರೂ ಅಮೆರಿಕ ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಅಮೆರಿಕದ ಗುಲಾಮರಾಗ್ತಾ ಇದ್ದೀರಾ ನೀವು? ಉತ್ತರ ಇಲ್ಲ. ಭಾರತದ ಜನರಿಗೆ ಏನ್ ಮಾಡ್ತಾ ಇದ್ರಿ? ನಿಮ್ಮಿಂದ ಒಂದು ಕೊರೋನಾ ಮಾಡುವಂತ ಒಂದು ಏನ್ ಮಾತಾಡ್ತಿದ್ರ? ಮೋದಿ ಕೊರೋನಾ ಅಂತ ಹೇಳಿ ನೀವು ತೆಗ್ದಿರ ಸಾಯ್ತಾ ಇದ್ರ. ಇವತ್ತು ನಾವಿಲ್ಲಿ ಇವತ್ತು ಮಾತಾಡ್ತಿದೀವಿ ಅಂದ್ರೆ ನಾವು ತಗೊಂಡಿರುವಂತ ವ್ಯಾಕ್ಸಿನೇಷನ್ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಭಾರತೀಯರಿಗೂ ಫ್ರೀ ಆದ ವ್ಯಾಕ್ಸಿನೇಷನ್ ಅನ್ನು ಕೊಟ್ಟಿರೋದು. ಸುಮ್ಮನೆ ನೀವು ಮಾತಾಡ್ಬೇಡಿ. ನೀವು ಯಾರಂತ ವಿರೋಧ ಮಾಡ್ಲೇಬೇಕು ಅಂತ ಮಾಡ್ತಿದ್ದೀರಾ? ನರೇಂದ್ರ ಮೋದಿ ಅವರು ವಿಭಜನೆ ಮಾಡುವಂತಹ ರಾಜಕೀಯ. ಒಂದು ಎಕ್ಸಾಂಪಲ್ ಹೇಳ್ತೀನಿ. 2014-16 ಹೊತ್ತಲ್ಲಿ ನಮ್ಮ ರಕ್ಷಣಾ ರಫ್ತು 686 ಕೋಟಿ ಇತ್ತು. ಇವತ್ತು 2026 ಹೊತ್ತಲ್ಲಿ 30,000 ಕೋಟಿ.
ಎಲ್ಲಿಯ ಬೆಳವಣಿಗೆ, ಎಲ್ಲಿಯ ಒಂದು ಗ್ರೋತ್? ಹೌದು, ನಾನು ಆವಾಗಲೇ ಒಂದು ಹೇಳಿದೆ, ಸುವರ್ಣ ಯುಗದಲ್ಲಿ ಇಲ್ಲ ನಾವು, ಖಂಡಿತ ಇನ್ನೂ ನಾವು ಗ್ರೋತ್ ನಿಮ್ಗೆ ನೋಡಿ, ಸತ್ಯವನ್ನು ತಾಕತ್ತು ನಿಮ್ಗಿಲ್ಲ ರೀ, ಸತ್ಯವನ್ನು ತಾಕತ್ತು ನಿಮ್ಗಿಲ್ಲ, ವಿರೋಧ ಮಾಡ್ಲೇಬೇಕು ಅಂತ ಮಾಡ್ತಿದ್ದೀರಾ. ಹಂಗ್ ಮಾಡ್ಬೇಡಿ, ಒಂದು ರಿಯಾಲಿಟಿಯನ್ನು ಮಾತಾಡಿ. ನಾನು ಹೇಳ್ತಾ ಇದ್ದೀನಿ ಅಂಕಿಅಂಶ ಮಾತಾಡ್ತೀನಿ ನೋಡಿ. ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ, ಇದೇ ಕಾಂಗ್ರೆಸ್ ನಾವು ಡಿಜಿಟಲೀಕರಣ, ಗೂಗಲ್ ಪೇ ಅಂತ ಹೇಳಿದಾಗ ಏನಂತ ಗೊತ್ತಾಯ್ತು ಗೊತ್ತಾ? ಯಾವ್ದ್ರ ಬಗ್ಗೆ ನಾವು ಏನು ರಸ್ತೆ ಮಾರುಕಟ್ಟೆಯಲ್ಲಿ ಕುತ್ಕೊಂಡ್ಬಿಟ್ಟು ಯಾರು ಏನಿದೆ ಹೇಳಿ, ಅದ್ರ ರಿಪೋರ್ಟ್ ಏನಿದೆ ನಿಮಗೆ ಗೊತ್ತಿಲ್ವಾ? ವಿಚಾರ ಗೊತ್ತಿಲ್ವಾ? ಅಲ್ಲರಿ, ಯಾವುದೇ ಗ್ಯಾರಂಟಿ ಇಲ್ಲದೆ ದುಡ್ಡು ಕೊಡೋದು 50, ನಿಮ್ಗೆ ಅದು ಅರ್ಥ ವಿಷಯನೇ ಗೊತ್ತಿಲ್ಲ, ಬಿಟ್ಬಿಡಿ. ಆಯ್ತಾಯ್ತು, ಕಂಟಿನ್ಯೂ ಮಾಡಿ ಕಾಂತಿ ಶೆಟ್ಟಿ ಅವರೇ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈಗ ಯಾವ್ದಾದ್ರು ಒಂದು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಏನೇನ್ ಮಾಡಿದ್ದಾರೆ ಅಂತ ಬೇಡ, ಅವ್ರು ಹೇಳ್ತಿರೋದು ಸ್ವತಃ ಅವರ ಭಕ್ತರಿಗೆ ಅಥವಾ ಅವ್ರಿಗೆ ಓಟ್ ಹಾಕಿರೋರಿಗೆ ಏನ್ ಕೊಟ್ಟಿದ್ದಾರೆ ಅನ್ನೋದು ಉತ್ತರ ಕೊಡಿ ಸಾಕು ಅಂತ. ನೋಡಿ, ಕಳೆದ 12 ವರ್ಷದಲ್ಲಿ ಭಾರತದ ಒಂದು ಗ್ರಾಫ್ ಏನಿದೆ, ಕೊರೋನಾ ಕಾಲಘಟ್ಟ ಇರಲಿಲ್ಲ ಅಂದ್ರೆ ನಾವು ಇನ್ನೂ ಮುನ್ನುಗ್ತಾ ಇದ್ವು. ಖಂಡಿತ ಅದನ್ನು ಒಪ್ಕೊಳ್ಬೇಕಂತ ಒಂದು ಪರಿಸ್ಥಿತಿ ಆ ಥರ ಇದೆ. ಯಾವ ಥರ ಒಂದು ದಾಖಲೆಯನ್ನು ಮುರಿದಿದ್ದಾರೆ. ಇವತ್ತು ನಾವು ನಿಜವಾಗ್ಲೂ ಇವರ ಥರ ಜಗಳ ಮಾಡೋ ಮೂಡಲಿಲ್ಲ. ಆದರೆ ಕಾಂಗ್ರೆಸ್ನ ಮನಸ್ಥಿತಿ ಇದೆಯಲ್ಲ, ಇವರು ಇಲ್ಲಿ ಒಂದು ನಿಮಿಷ ಇಲ್ಲಿ ಕೂತಿದ್ದಾರೆ ಆಯೇಷ್ ಅವರು, ತ್ರಿವಳಿ ತಲಾಖ್ ನಿಮ್ಗೆ ಉಪಯೋಗನೇ ಆಗಿಲ್ವೇ ಅಂದ್ರೆ ನಿಮ್ಮದೇ ಜನರ ಹತ್ರ ಕೂತ್ಕೊಂಡು ಮಾತಾಡಿ ನೋಡಿ. ನಮ್ಗೆ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಇದೆ. ನನಗೆ ಗೊತ್ತಿರುವಂತಹ ಅನೇಕ ಜನರು ಮುಸಲ್ಮಾನ ಬಂದು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಏನ್ ಗೊತ್ತಾ, ನಾನು ಹೇಳ್ತೀನಿ ಕೇಳಿ. ಅಲ್ಲ, ಅಲ್ಪಸಂಖ್ಯಾತ ಬಂಧುಗಳಿಗೆ ಏನ್ ಮಾಡಿದ್ರು ಬೇಕಾಗಿಲ್ಲ, ನಾನು ಮಾತಾಡ್ತೀನಿ ಕೇಳಿ ಮೇಡಮ್. ಅದು ಮಾತಾಡಿದಾಗ ನಾನು ದೇಶಕ್ಕೆ ದ್ರೋಹ, ದೇಶಕ್ಕೆ ನಾನು ಏನು ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ, ದೇಶದ ಪ್ರಗತಿಗೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಭಾರತದ ನಾಗರಿಕರಲ್ವಾ? ಹೌದು ಮೇಡಮ್. ಇವಾಗ ನಾನು ಅವರಿಗೆ ಒಂದು ಸೂಕ್ಷ್ಮ ನಿಮ್ಗೆ ಅದನ್ನು ಮತ್ತೊಮ್ಮೆ ಬಿಡಿಸಿ ಹೇಳ್ತೀನಿ. ನನಗೆ ಗೊತ್ತಿರುವ ಉಚ್ಚಿಲದ ಕೆಲವು ಜನ ದಿವ್ಯಾ ಫೋನ್ ಮಾಡ್ಬಿಟ್ಟು ನಂಗೆ ಹೇಳಿದ್ರು, ಮೇಡಮ್ ನಮ್ಮ ಹಸ್ಬೆಂಡ್ ನಮ್ಮ ಕಾಂಗ್ರೆಸ್ ಹಾಕಕ್ಕೆ ಹೇಳಿದ್ರು, ನಾನ್ ಮಾತ್ರ ಮೋದಿಜಿಗೆ ಓಟ್ ಹಾಕಿದ್ರು. ಯಾಕೆ ಅಂತ ಹೇಳಿದ್ರೆ ತ್ರಿವಳಿ ತಲಾಖ್ ಅಂತ ಯಾರಿಗೂ ತರಕ್ಕಾಗಿಲ್ಲ, ನಮ್ ತಂದು ಕೊಟ್ರು, ನಮ್ಗೆ ಖುಷಿ ಇದೆ. ಒಂದ್ ನಿಮಿಷ ಲೆಟ್ ಮಿ ಆನ್ಸರ್. 80 ಕೋಟಿ ಜನರಿಗೆ ಆಹಾರ ಭದ್ರತೆ ಒದಗಿಸಿದೇನಾದ್ರೆ ನರೇಂದ್ರ ಮೋದಿ ಅವರು. ಇಲ್ಲಿ ಸಿದ್ದರಾಮಯ್ಯ ಒಂದ್ ನಿಮಿಷ ಇರ್ರಿ, ಯಾವ ರ್ಯಾಂಕ್ ಅಲ್ಲಿ ಇದೆ? ಒಂದ್ ನಿಮಿಷ ಇರ್ರಿ, ಅಲ್ಲ 30 ರ್ಯಾಂಕ್ ನಿಮ್ ದೊಡ್ಡದ? 30 ಇದ್ದದ ಇಲ್ಲಿ ಬಂದಿದೀವಿ ಅಂತ ಒಂದ್ ನಿಮಿಷ ರೀ. ನಾವು ಎಲ್ಲಿದ್ದು, ನಾವು ಎಲ್ಲಿಗೆ ಬಂದು, ನಾವು ಎಲ್ಲಿಗೆ ಬಂದು, ನಾನು ಅದನ್ನ ಹೇಳ್ತಾ ಇದ್ದೀನಿ. 102 ಸ್ಥಾನಕ್ಕೆ ಬಂದು ನಿಂತಿದೆ, 125 ಸ್ಥಾನಕ್ಕೆ ಬಂದು ನಿಂತಿದೆ. ನೋಡಿ, ಒಂದ್ ನಿಮಿಷ ಓಕೆ ನೋಡಿ. ಸ್ವಚ್ಛ ಭಾರತ ಅಂತ ತಗೊಂಡ್ಬಂದು, ಸ್ವನಿಧಿ ಯೋಜನೆ ತಗೊಂಡ್ಬಂದ್ರು, ವಿಶ್ವಕರ್ಮ ಯೋಜನೆ ತಗೊಂಡ್ಬಂದ್ರು, ಮಹಿಳೆಯರಿಗೆ ಮಾತೃವಂದನ ಅಂತ ತಗೊಂಡ್ಬಂದು, ಪ್ರೆಗ್ನೆಂಟ್ಗಳಿಗೆ ಇಲ್ಲಿ ಏನ್ ಮಾಡಿದ್ರು, ಪ್ರೆಗ್ನೆನ್ಸಿಗಳಿಗೆ ಯಾವ ತರ ಮಾಡಿದ್ರು, ಹೆಣ್ಮಕ್ಳಿಗೆ, ಹೆಣ್ಣು ಮಕ್ಕಳು ಸೇನೆಯಲ್ಲಿ ಇರ್ಬೋದು, ಅವರದೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಅವರ ಒಂದು ಇದರಲ್ಲೂ ನಾವು ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಟ್ಟರು. ಅವರ ಒಂದು ಸೇನೆಯಲ್ಲಿ ಅಥವಾ ಅವ್ರದ್ದು ಒಂದು ಏನ್ ಹೇಳ್ತಾರೆ ಅದಕ್ಕೆ, ಅಗ್ನಿಪತಿ ಯೋಜನೆ ಅಲ್ಲಮ್ಮ, ಅವರ ಸೆಕ್ಯೂರಿಟಿ ಇದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಬಿಟ್ಟು ಇಂದ್ರಧನುಷ್ ಅಂತ ಒಂದು ಯೋಜನೆ ತಗೊಂಡ್ ಬಂದ್ರು. ನಾನು ಹೇಳಿದೆ ಮುದ್ರಾ ಯೋಜನೆಯಲ್ಲಿ 60% ಜನ ಫಲಾನುಭವಿಗಳು. ನಾನು ಹೇಳ್ತೀನಿ ಕೇಳಿ, ನಿಂತು ಹೋಗಿಲ್ಲ ರೀ, ಈಗಲೂ ಇದೆ. ಯಾವ್ದಾರು ಬ್ಯಾಂಕ್ ಯಾಕೆ ನಿಂತು ಹೋಗಿದೆ ಅಂತ ಹೇಳ್ತೀರಾ? ಪ್ರಾಜೆಕ್ಟ್ ಕೊಡ್ರಿ, ನಿಮ್ಗೆ ಮುದ್ರಾ ಯೋಜನೆ ಬೇಕೇನ್ರಿ? ಏನ್ ಮಾತಾಡ್ತಿದ್ರ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಯಾವುದೇ ಒಂದು ಯೋಜನೆ ಇರ್ಬೋದು, ಒಂದು ಬ್ಯಾಂಕ್ ಅಕೌಂಟ್ ಎಷ್ಟು ಕೋಟಿ ಜನರಿಗೆ ಅಕೌಂಟ್, ಇವತ್ತು ನಾವು ಮಾತಾಡ್ತಿದ್ವು ದಿವ್ಯಾ, ಗ್ಯಾಸ್ ಬೆಲೆ ಏರಿಕೆ ಆಯ್ತಂತ ಹೇಳಿ. 10 ಕೋಟಿ ಜನರಿಗೆ ಉಜ್ವಲ ಗ್ಯಾಸ್ ಯೋಜನೆಯಲ್ಲಿ 642 ಗ್ಯಾಸ್ ಸಿಲಿಂಡರ್ ಮಾತಾಡಕ್ ಬಿಡ್ರಿ. ನೀವು ಎಷ್ಟುದ್ದ ಭಾಷಣ ಮಾಡಿದ್ರಿ, ನಾನು ಏನಕ್ಕೆ ಮಧ್ಯೆ ಮಾತಾಡಿಲ್ಲ? 12 ಸಿಲಿಂಡರ್ ಇದ್ದಿದ್ದು 4 ಸಿಲಿಂಡರ್ ಯಾಕೆ ಬಂತು ಅವ್ರು ಹೇಳ್ಬೇಕು, ನೀವು ಹೇಳ್ಬೇಕು. ನಿಮ್ಮ ಅನಾಲಿಸಿಸ್ ಹೇಳ್ತೀನಿ. ನಾವು ಇವರು ಉಜ್ವಲ ಯೋಜನೆ ಅಂತ ಹೇಳ್ತಾ ಇದ್ರು. ನಮ್ಮ ಮಹಿಳೆಯರು ಅಲ್ಲಿ ಹೊಗೆ ಊದಿ ಅವರ ಕಣ್ಣೀರಲ್ಲಿ ನೀರು ಬರಬಾರ್ದು, ಕಣ್ಣಲ್ಲಿ ನೀರು ಬರಬಾರ್ದು, ಅವರೆಲ್ಲರೂ ಗ್ಯಾಸ್ ಒಲೆ ಉರಿಸಬೇಕು, ಆಧುನೀಕರಣ ಅಂತ ಹೇಳಿದ್ರು. 12 ಸಿಲಿಂಡರ್ ಮಾಡಿದ್ರು. ಈಗ ಯಾರು ಬೆಲೆ ಕೊಟ್ಟು ಅಡಿಗೆ ಮನೆಯಲ್ಲಿ ಗ್ಯಾಸ್ ಉರಿಸ್ತಾ ಇದ್ರಲ್ಲ, ಅವರು ಇವಾಗ ಸೌದೆ ಒಲೆ ಉಡ್ಕೊಂಡು ಹೋಗಂಗಾಗಿದೆ. ಬೆಲೆ ಏರಿಕೆ ಆ ತರ ಆಗಿದೆ ಮೇಡಮ್. ಯಾಕೆ ಬೆಲೆ ಏರಿಕೆ ಯಾಕೆ ಹೇಳಿ? ನೀವು ಹೇಳಬೇಕು. ಯಾಕೆ ಅವ್ರು ಹೇಳ್ಬೇಕು, ನಾನು ಹೆಂಗೆ ಹೇಳಿದ್ರೆ ಮೇಡಮ್ ಹೇಳಿ ಮೇಡಮ್ ಅವ್ರು ಬೆಲೆ ಏರಿಕೆ ಯಾಕಾಗಿದೆ? ಕಾಂಗ್ರೆಸ್ ವಿಪಕ್ಷ, ನೀವು ನಿಮ್ ಜವಾಬ್ದಾರಿ ದೊಡ್ಡ. ಈ ಕಾರಣಕ್ಕೆ ಬೆಲೆ ಏರಿಕೆ ಆಗಿದೆ ಅನ್ನೋದಕ್ಕೆ ಸಾಲಿಡ್ ರೀಸನ್ ಆಗಿ ಕಂಟಿನ್ಯೂಸ್ ಆಗಿ ಬೆಲೆ ಯಾವ ಕಾರಣ ಬೇಕು ಅಂತ ನರೇಂದ್ರ ಮೋದಿ ಅವರು ಬೆಲೆ ಏರಿಕೆ ಮಾಡಿದ್ದಾರೆ, ಅದನ್ನಾದ್ರೂ ಹೇಳಿ. ಇವತ್ತು ಅದು ಸತ್ಯ ಹೇಳ್ರಿ. 12 ವರ್ಷ ಖುಷಿಯಿಂದ ಮಾತಾಡ್ತಿಲ್ಲ. ಅದೇ ರೀಸನ್ ಇವಾಗ ಮಾಡ್ಬೋದು. ಒಂದ್ ನಿಮಿಷ, ಚುನಾವಣೆ ಇತ್ತಲ್ಲ, ದಿವ್ಯಾ, ನಾನು ಜನರಿಗೆ ಈ ತರ ಮಾಹಿತಿ ಹೋಗೋದು ಬೇಡ, ಮಾಹಿತಿ ಹೋಗ್ಬಾರ್ದು. ಜಾಗತಿಕ ಮಟ್ಟ
ಯುದ್ಧದ ಕ್ರೈಸಿಸ್ ಇರುವಾಗ ಅವ್ರ ಮಾತು ಬಾಯಿ ಬರ್ತಾ ಇಲ್ಲ ರೀ, ಮಾತಾಡೋದು ಎಲ್ಲರಿಗೂ ಗೊತ್ತು. ಬಾಯಿ ಬರ್ತಾ ಇಲ್ಲ ಮಾತಾಡಕ್ಕೆ. ಓಕೆ ಓಕೆ ಗಾಡಿ ಗಾಡಿ ಎಷ್ಟು ಅಂತ ಬೆಲೆ ಏರಿಕೆ ಮಾಡ್ತೀರಾ? 750 ಕೋಟಿ ತೈಲ ಕಂಪನಿಗಳಿಗೆ ಲಾಸ್ ಇದೆ, ಎಲ್ಲವನ್ನು ಲಾಸ್ ಭರಿಸ್ತಾ ಇಲ್ಲ ಅವರು. ಇದೇ ತೈಲ ಕಂಪನಿಗಳು 3 ತಿಂಗಳಿಗೊಮ್ಮೆ ತ್ರೈಮಾಸಿಕ ಲಾಭ 4,000 ಕೋಟಿ 5,000 ಕೋಟಿ ಘೋಷಣೆ ಮಾಡ್ತಾ ಇವೆ. ಇವಾಗ ಅದನ್ನು ಈಗಿನ ಪರಿಸ್ಥಿತಿ ಇವಾಗಲ್ಲ, ಇದುವರೆಗೆ ಯುದ್ಧದ ಪರಿಸ್ಥಿತಿ ನಿಮ್ ಬಾಯಿಲಿ ಬರ್ತಿಲ್ಲ ಅಲ್ಲ ರೀ, ಇದ್ರಲ್ಲೂ ನೀವು ವಿರೋಧ ಮಾಡ್ತಿರಲ್ಲ. ಜಾಗತಿಕ ಮಟ್ಟದಲ್ಲಿ ಕ್ರೈಸಿಸ್ ಇದೆ, ನಾವು ಕೈ ಜೋಡಿಸೋಣ ಅಂತ ನಿಮ್ಮ ಮನಸ್ಸಿಗೆ ಬರ್ತಾ ಇಲ್ಲ. ಓಕೆ ಗಾಡಿ ಗಾಡಿ ಬರ್ತಾ ಇಲ್ಲ. ನಾವು ವಾಸ್ತವ ಮಾತಾಡಬೇಕು, ವಾಸ್ತವ ಮಾತಾಡಬೇಕು. ನಾವು ವಾಸ್ತವನೇ ಆ ವಾಸ್ತವ ಏನು ನಿಮ್ಮ ಬಾಯಿಲಿ ಬಂದೇ ಇಲ್ಲ ರೀ, ಯುದ್ಧದ ಪ್ರತಿಯೊಬ್ಬ ಸಮಯ ಅಂತ. ನಾಗರಿಕನ ಮೇಲೆ ಎಷ್ಟು ಒಂದ್ ನಿಮಿಷ ಆಯುಷ್ ಅವರೇ, ಇನ್ನ ಅಲ್ಲ, ಇನ್ನ ಕಾಂತಿ ಶೆಟ್ಟಿ ಅವರೇ, ಇನ್ನ 10% ಒಂದ್ ನಿಮಿಷ ಮುಗ್ದಿಲ್ಲ. ಕಾಂತಿ ಶೆಟ್ಟಿ ಅವರೇ, ಹೇಳಿಲ್ಲ. ಆಯುಷ್ ಅವರೇ, ಒಂದ್ ನಿಮಿಷ ಆಯುಷ್ ಅವರೇ, ಇಂಡಿಯಾದಲ್ಲಿ ಎಲೆಕ್ಷನ್ ಬರ್ತಾನೆ ಒನ್ ನೇಷನ್ ಒನ್ ಎಲೆಕ್ಷನ್ ಆದಾಗ ಅದು ಹೆಲ್ಪ್ ಆಗುತ್ತೆ. ಎಲೆಕ್ಷನ್ ಟೈಮ್ ಅಲ್ಲಿ ಆವಾಗ ನೀವು ಹೇಳಿ ಯಾವ ವರ್ಷ ಇಂಡಿಯಾದಲ್ಲಿ ಎಲೆಕ್ಷನ್ ಇಲ್ಲ ಹೇಳಿ. ವಾಸ್ತವ ಮಾತಾಡೋಣ. ವಾಸ್ತವ ಏನು ಅಂತ ಹೇಳಿದ್ರೆ, ಬಾಹ್ಯ ಸಾಲ ಎಷ್ಟು ಮಾಡ್ಕೊಂಡಿದೆ ದೇಶ, ಆಂತರಿಕವಾಗಿರುವಂಥ ಸಾಲ ಎಷ್ಟು, ದೇಶದ ಪ್ರತಿಯೊಬ್ಬ ನಾಗರಿಕ. ನಾನು ಕೆಲವೊಮ್ಮೆ ಜನರ ಹತ್ರ ಮಾತಾಡ್ಬೇಕಾದ್ರೆ ಅವರೊಂದು ಹೆಮ್ಮೆಯಿಂದ ಹೇಳ್ಕೊಂಡು, ನನ್ನ ಜೀವನದಲ್ಲಿ ಒಂದೇ ₹1 ಸಾಲ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ ಅವ್ರು ಹೆಮ್ಮೆಯಿಂದ. ಆದರೂ 4.5 ಲಕ್ಷ ಸಾಲ ಇದೆ. ನೋಡಿ ಸಿಸ್ಟರ್, ಭಾರತ ದೇಶ ಸುಮಾರು ಸ್ವಾತಂತ್ರ್ಯ ನಂತರ 2015ರವರೆಗೆ ಏನು ನಕ್ಸಲೈಟ್ ಜೋನಿಂದ ತತ್ತರಿಸಿ ಹೋಗಿತ್ತು ಭಾರತ ದೇಶ. ನಕ್ಸಲೈಟಿಂದೇ ಒಂದು ದೊಡ್ಡ ಸಮಸ್ಯೆ ಭಾರತಕ್ಕೆ. ಅದಾದ ಮೇಲೆ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ದಾಳಿ ಭಾರತ ಸಂಪೂರ್ಣವಾಗಿ ಜರ್ಜರಿತರಾಗಿ ಹೋಗಿತ್ತು. ಇವತ್ತು ಪೂಜ್ಯ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಇವೆಲ್ಲವೂ ಇವತ್ತು ಮುಕ್ತವಾಗಿದೆ. ಇವತ್ತು ಭಾರತ ದೇಶ ನಕ್ಸಲೈಟಿಂದ ಮುಕ್ತವಾಗಿದೆ, ಇವತ್ತು ಭಯೋತ್ಪಾದಕರಿಂದ ಮುಕ್ತವಾಗಿದೆ. ಇವತ್ತು 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾಗಿ ಯಾವ್ಯಾವ ಒಂದು ಯೋಜನೆಗಳನ್ನು ಜಾರಿಗೆ ತರ್ತೋ, ಇವತ್ತು ಭಾರತ ದೇಶದ ಹೆಮ್ಮೆಯ ಪ್ರಜೆ ಜಮ್ಮು ಕಾಶ್ಮೀರದ ಯಾವುದೇ ಮೂಲೆಯಲ್ಲಿ ಹೋಗಿ ಸಂಪೂರ್ಣವಾಗಿ ನಿದ್ರೆ ಮಾಡುವಂಥ ಅವಕಾಶವನ್ನು ಈ ದೇಶ ಕೊಟ್ಟಿದೆ ನಮಗೆ. ಇದ್ರ ಜೊತೆಗೆ ನಾನು ತುಂಬ ಅಭ್ಯುದಯವಾಗಿ ಮಾತನಾಡಲೇಬೇಕು. ಇವತ್ತು ಭಾರತ ದೇಶ ಅವತ್ತು ಏನು ನಮ್ಮ ಆಂತರಿಕದಲ್ಲಿರ್ತಕ್ಕಂಥ ಅನೇಕ ನಿವ್ವಳ ಆದಾಯವನ್ನು, ರಾಷ್ಟ್ರೀಯ ಆದಾಯವನ್ನು ತಿಂತಾ ಇದ್ದಂಥ ಅನೇಕ ಒಂದು ಈ ನಕ್ಸಲೈಟ್ ಇರ್ಬೋದು ಅಥವಾ ಈ ಭಯೋತ್ಪಾದಕರಿಗೆ ಯೂಸ್ ಮಾಡ್ತಾ ಇದ್ದಂಥ ಮನಿ ಇವತ್ತು ನಮಗೆ ಸೇವ್ ಆಗ್ತಿತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಜಾಗತಿಕ ಯುದ್ಧಗಳಿಂದ ಭಾರತವು ಸಹ ಅನೇಕ ತರನಾದಂಥ ಸಮಸ್ಯೆಗಳಿಗೆ ತಂದೊಡ್ಡಿದೆ. ಏನು ಸಮಸ್ಯೆಗಳು ಅಂತ ಹೇಳಿದ್ರೆ, ಜಾಗತಿಕ ಯುದ್ಧಗಳಲ್ಲಿ ಭಾರತ ಸಂಪೂರ್ಣವಾಗಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದೇನನ್ನ ತೈಲದ ನಿಕ್ಷೇಪಗಳಲ್ಲಿ ಭಾರತ ಇವತ್ತು ಸಂಪೂರ್ಣವಾಗಿ ಸುಮಾರು 65-70% ವಿದೇಶಿ ವಿನಿಮಯದ ಮೇಲೆ ಡಿಫೆನ್ಸ್ ಆಗಿದ್ದೇವೆ, ಡಾಲರ್ಗಳ ಮೇಲೆ. ಅಲ್ಲಿ ಇವತ್ತು ಭಾರತ ಇವತ್ತು ಸಂಕಷ್ಟಕ್ಕೆ ಸಿಲುಕಿದೆ. ಅದರ ನಡುವೆಯೂ ನಾವು ಸಹ ಇವತ್ತೇನೋ ನಿಮ್ಮನ್ನು ಮೊದಲೇ ಗೊತ್ತಿದೆ, ಏನೋ ನಾವು ಅಟಲ್ ಟನಲ್ ಸುರಂಗ ಮಾರ್ಗಗಳನ್ನು ನೋಡಿದ್ದೀವಿ. ನಾನು ದೇಶದ ಮೂಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ, ಇನ್ಕ್ಲೂಡ್ ಜಮ್ಮು ಕಾಶ್ಮೀರ, ಇನ್ಕ್ಲೂಡ್ ಅಟಲ್ ಟನಲ್. ಇವತ್ತು ಅಟಲ್ ಟನಲ್ ಯೋಜನೆಯನ್ನು ಮಾಡಬೇಕಾದ್ರೆ ಮೋದಿಜಿಯವರ ಸರ್ಕಾರ ಎಷ್ಟು ಕಷ್ಟವನ್ನು ಪಟ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಅಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಸಾವನ್ನು ಅನುಭವಿಸ್ತಾ ಇದ್ರು, ಇವತ್ತು ಯಾವ ರೀತಿ ಸುಧಾರಣೆ ಮಾಡಿದೆ. ನಮ್ಮ ಕರ್ನಾಟಕ, ಇದನ್ನು ಸಹ ಇಂಪಾರ್ಟೆಂಟ್. ಇವತ್ತು ಕರ್ನಾಟಕದ ಜನ ನೋಡ್ತಾ ಇರ್ತಾರೆ, ಕನ್ನಡಿಗರ ಬಗ್ಗೆ ಇವರು ಮಾತನಾಡ್ತಾ ಇಲ್ಲ, ದೇಶದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತೇಳಿ. ಕರ್ನಾಟಕದಲ್ಲಿ ಇವತ್ತು ಏನಾದ್ರೂ ಸಹ ಇವತ್ತು ರಸ್ತೆಗಳು ಇವತ್ತು 1.15 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನು ಇವತ್ತು ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ಅದ್ರ ಜೊತೆಗೆ 4,000 ಕಿಲೋಮೀಟರ್ ಗಟ್ಟಲೆ ಇರುವಂಥ ರೈಲ್ವೆ ಹಳಿಗಳ ನಿರ್ಮಾಣ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕವನ್ನ ಇವತ್ತು ನಿಮ್ಗೆ ಗೊತ್ತಿದೆ, ಆಯಿಷಾ ಮೇಡಮ್ಗೂ ಗೊತ್ತಿದೆ, GSTಯಲ್ಲಿ ಟಾಪಲ್ಲಿ ಇದ್ದೀವಿ ನಾವು, ಇವತ್ತು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಏನಾದರೂ ಮಾಡಿ ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ಮಾಡಬೇಕು ಅಂತೇಳಿ 9 ಸ್ಮಾರ್ಟ್ ಸಿಟಿಗಳನ್ನು ಮಾಡಿ, ಪ್ರತಿ ಸ್ಮಾರ್ಟ್ ಸಿಟಿಗಳಿಗೆ ಪ್ರತಿ ವರ್ಷಕ್ಕೆ 500 ಕೋಟಿ ರೂಪಾಯಿಗಳನ್ನು ಈ ಸರ್ಕಾರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ವೆರಿ ಇಂಪಾರ್ಟೆಂಟು ಕದಂಬ ನೌಕಾನೆಲೆ. ಆ ಕದಂಬ ನೌಕಾನೆಲೆಗೆ ಸುಮಾರು 12,000 ಕೋಟಿ ರೂಪಾಯಿನ ಕರ್ನಾಟಕಕ್ಕೆ ಕೊಟ್ಟಿದೆ. ಇದ್ರ ಜೊತೆಗೆ ಮೋದಿಜಿಯವರ ಆಕಾಂಕ್ಷೆ ಏನು ಅಂತ ಹೇಳಿದ್ರೆ, ಅಭ್ಯುದಯ ಹೊಂದಿರತಕ್ಕಂಥ ಕರ್ನಾಟಕಕ್ಕೆ 200 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಅನ್ನ ಮಾಡಬೇಕು. 200 ಕಿಲೋಮೀಟರ್ಗಳಿಗೆ ಏರ್ಪೋರ್ಟ್ಗೆ ಇವತ್ತು ಶಂಕುಸ್ಥಾಪನೆ ಮಾಡಿದೆ. ಇದೇ ನಮ್ಮ DK ಶಿವಕುಮಾರ್ ಸಾಹೇಬರು ಮತ್ತೊಮ್ಮೆ ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತೇಳಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಬೇಕು ಅಂತ ನಿಂತಿದ್ದಾರೆ. ಅದು ಸಹ ಟರ್ಮಿನಲ್ 2 ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರ ಒಂದು ಉಸ್ತುವಾರಿ ಸಂಪೂರ್ಣವಾಗಿ ಮೋದಿಯವರ ಸರ್ಕಾರದ್ದು. ಅದ್ರ ಜೊತೆಗೆ ಭಾರತ ದೇಶ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡವರ ಮಕ್ಕಳಿಗೆ 19 ಲಕ್ಷ ಮಕ್ಕಳಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಕೊಟ್ಟಿದೆ. ನಿಮ್ಗೆ ಯಾರ್ಯಾರು ಬಡವರು ಇದ್ರೆ ಯೂಸ್ ಮಾಡ್ಕೊಳ್ಳಿ, ಅಪ್ ಟು 5 lakhs ವರೆಗೆ ಅಂತ ಹೇಳಿ. ಅದ್ರ ಜೊತೆಗೆ ಇವತ್ತು ಏನು ಬೆಂಗಳೂರಿನಲ್ಲಿ ಇವತ್ತು BMTC ಯಾವ ರೀತಿ ಸಾಲದಲ್ಲಿತ್ತು, 4,500 ಬಸ್ಗಳನ್ನು
PM ಎಲೆಕ್ಟ್ರಿಕಲ್ ಡ್ರೈವ್ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಸಬರ್ಬನ್ ರೈಲ್ವೆ ಇದು ವೆರಿ ಇಂಪಾರ್ಟೆಂಟ್. ಇವತ್ತು ದೇಶದ ರಾಜ್ಯದಲ್ಲಿ ಸಬರ್ಬನ್ ರೈಲ್ವೆಗೆ ನಾವು ಯಾವತ್ತು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ವಿ, ಇವತ್ತು ಸಬರ್ಬನ್ ರೈಲ್ವೆ ಆಗಿದೆ. ವೆರಿ ಇಂಪಾರ್ಟೆಂಟ್. 4 ರಾಜ್ಯಗಳನ್ನ ಏನಾದ್ರೂ ಮಾಡಿ ಈ ಮೇಲೆತ್ತಬೇಕು, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶವನ್ನ ಅಂತೇಳಿ ಮೋದಿಜಿಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸುಮಾರು ಮೋದಿಜಿಯವರ ಒಂದು ಇವತ್ತೇನು ನಿಮ್ಗೆ ಗೊತ್ತಿದೆ ವಂದೇ ಭಾರತ್ ಟ್ರೈನ್ ಅನ್ನ ಇವತ್ತು ರಾಜ್ಯದ ಮೂಲೆ ಮೂಲೆಗೆ ವಂದೇ ಭಾರತದಲ್ಲಿ ಜನ ಹೋಗ್ತಾ ಇದ್ದಾರೆ. ಇದೆಲ್ಲರ ನಡುವೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡೋದು, ಈ ದೇಶದಲ್ಲಿ ಯಾರ್ಯಾರು ಶ್ರೀಮಂತರು ಪದ್ಮಶ್ರೀ, ಪದ್ಮ ಪುರಸ್ಕಾರ, ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ಪಾಲಾಗ್ತಾ ಇದ್ವೋ, ಇವತ್ತು ಅರಳಯ್ಯನಿಂದ ಹಿಡ್ಕೊಂಡು ಮಹಮ್ಮದ್ ಅಬ್ದುಲ್ ಜಿ ಅವರವರೆಗೆ, ಮಹಾಲಿಂಗಪ್ಪ, SL ಭೈರಪ್ಪ, ಇವೆಲ್ಲವನ್ನ ತುಳಸಿಗೌಡನಂತ ಮಹಾನ್ ಬಡವರಿಗೂ ಸಹ ಇವತ್ತು ಪ್ರಶಸ್ತಿಗಳು ಇವತ್ತು ಸಿಕ್ಕಿದೆ. ನನ್ಗೆ ಇನ್ನೂ ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಮೆರಿಕದಂತ ದೊಡ್ಡ ದೊಡ್ಡ ದೇಶಗಳಿಗೆ ಹೋಗ್ಬೇಕಾದ್ರೆ ವೀಸಾ ತಗೊಳ್ಳೋದಕ್ಕೆ ನೀವು ಹೈದರಾಬಾದ್ಗೆ ಹೋಗ್ಬೇಕಾಯ್ತು, ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಯ್ತು, ಬೆಂಗಳೂರಿನಲ್ಲೇ ಇವತ್ತು ಏನಾದ್ರೂ ದೂತವಾಸವನ್ನ ಮಾಡಿದ್ರೆ ಅದು ಮೋದಿ ಸರ್ಕಾರದ ಒಂದು ಕೊಡುಗೆಗಳಿದೆ. ಇವೆಲ್ಲರ ಜೊತೆಗೆ ನನಗೆ ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನನ್ನ ಹಂಪೆಯ ರಥ, ಕಲ್ಲಿನ ರಥ ಈ ದೇಶದ ಮಹಾತ್ಮ ಗಾಂಧೀಜಿ ಪಕ್ಕದಲ್ಲಿ ಇರ್ಬೇಕಂತ ಹೇಳಿ ಆ ನೋಟಿನ ಮೇಲೆ ಮುದ್ರಣವನ್ನ ಮಾಡಿದಂತದ್ದನ್ನ ಮೋದಿ ಸಲ್ಲುತ್ತೆ. ಮೋದಿಜಿಯವರು ಈ ದೇಶಕ್ಕೆ ಕೊಟ್ಟಿದ್ರು ಸಹ ಮೇಡಮ್ ಇವತ್ತು ನಾವು ಹಸಿವಿನಿಂದ ಇದ್ದೇವೆ. 99% ಮೋದಿಜಿಯವರು ಕೊಟ್ಟಿದ್ರು, 1% ಹಸಿವಿದೆ. ಎಲ್ಲವನ್ನ ನಾನು ಮೋದಿಜಿಯವರು ಒಳ್ಳೇದು ಅದ್ ಮಾಡಿದರೆ ಇದು ಮಾಡಿದರೆ ಅನ್ನೋದಕ್ಕಿಂತ ಮುಂಚಿತವಾಗಿ ಮಾಡೋದಿದೆ. ಈ ದೇಶದಲ್ಲಿ ಇನ್ನೂ ಮಾಡೋದು ಅಗಾಧವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಿರುದ್ಯೋಗ ಸಮಸ್ಯೆನ ಮೋದಿಜಿಯವರು ನೋಡ್ಬೇಕಾಗುತ್ತೆ. 1.46 ಕೋಟಿ ಜನ ಈ ದೇಶದ ಜನಸಂಖ್ಯೆಗೆ ಆಧಾರವಾಗಿ ಇಲ್ಲಿ ನಡೀತಿರ್ತಕ್ಕಂತಹ ಅನೇಕ ಪಕ್ಷಗಳ ಹೋರಾಟಗಳಿರ್ಬೋದು. ಮೋದಿಜಿಯವರ ಮೇಲೆ ಇದ್ರ ಜೊತೆಗೆ ಮೇಡಮ್ ಇದ್ ಬಿಡಿ ಒಂದ್ ಸೈಡ್ ಇಡೋಣ, ನಮ್ಮ ದೇಶದಲ್ಲಿ ಇರ್ತಕ್ಕಂತ ಜನರೇ ಮೋದಿಜಿಯವ್ರನ್ನ ಇದ್ರ ಜೊತೆಗೆ ಹೊರ ದೇಶದಲ್ಲಿ ಕೂತ್ಕೊಂಡು ಏನಾರು ಮಾಡಿ ಭಾರತ ದೇಶದ ಆರ್ಥಿಕತೆಯನ್ನು ಹಾಳು ಮಾಡಬೇಕು, ಮೋದಿಜಿಯವರಿಗೆ ಕೆಟ್ಟ ಹೆಸರು ತರಬೇಕು, ಇಡೀ ಪ್ರಪಂಚದಲ್ಲಿ ಎಲ್ಲಿ ಆರ್ಥಿಕತೆಯಲ್ಲಿ ಒಂದೇ ಸ್ಥಾನಕ್ಕೆ ಹೋಗ್ತಾರೋ ಇವರನ್ನ ಬಗ್ಗು ಬಡಿಬೇಕು ಅಂತ ಹೇಳಿ ವಿಶ್ವದ ಅನೇಕ ರಾಷ್ಟ್ರಗಳು ಇವತ್ತು ಎಲ್ಲವನ್ನ ಆಧಾರವಾಗಿ ಮೋದಿ ಸರ್ಕಾರ ಇನ್ನು 25 ವರ್ಷಗಳ ಕಾಲ ಈ ದೇಶದಲ್ಲಿ ಒಂದು ಮೇಡಮ್ ಅವರು ನಾವು ಮಾತಾಡುವಾಗ ಡಿಸ್ಟರ್ಬ್ ಮಾಡಲಿಲ್ಲ ಅನ್ನುವಂಥ ಒಂದು ಸೌಜನ್ಯಕ್ಕೋಸ್ಕರ ಇಷ್ಟೆಲ್ಲವನ್ನು ಕೇಳಿಸ್ಕೊಂಡೆ. ಕೆಟ್ಟು ಹೋದ ಗಡಿಯಾರ ಕೂಡ ದಿವಸಕ್ಕೆ 2 ಸಲ ಸರಿಯಾದ ಗಂಟೆ ತೋರಿಸ್ತಂತದೆ. ಹಂಗಾಗಿ ಹುಡುಕಿ ಏನೋ ಹೇಳಿದ್ರು. ಕರ್ನಾಟಕದ ಕೆಟ್ಟು ಹೋದ ಗಡಿಯಾರ ಅಂತ ಅದನ್ನೇ ಹೇಳಿದ್ರು. ಕರ್ನಾಟಕಕ್ಕೆ ಒಂದು ನಿಮಿಷ, ಕರ್ನಾಟಕಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಬರ ಪರಿಹಾರ ಅಂತ ಹೇಳ್ಬಿಟ್ಟು ಮೇಡಮ್ ನಾವು 18,000 ಕೋಟಿ ಅವ್ರದೇ ಎಲ್ಲ ಅಸೆಸ್ ಮಾಡಿ ಬಂದು ಕೊಟ್ಟು ಹೇಳಿದ್ರು. ಅದು ಏನು ವಿಪತ್ತು ನಿರ್ವಹಣಾ ಇದರಿಂದ ನಿಧಿಯಿಂದ 18,000 ಕೋಟಿಗೆ ನಾವು ಕೇಳಿ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ವಲ್ಪ ನಾಲೆಜ್ ತಗೊಳ್ಳಿ. ಏನ್ 3,000 ಕೋಟಿ ಬಂದಿಲ್ವಾ ಕರ್ನಾಟಕ? 15,000 ಕೋಟಿ ಏನ್ ಮಾತಾಡ್ತಿದ್ದೀರಾ? ಮನಮೋಹನ್ ಸಿಂಗ್ ಗವರ್ನಮೆಂಟ್ ಅಲ್ಲಿ 1,000 ಕೋಟಿ ಬಂದಿತ್ತ 3,000 ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ನಿಮ್ಮ ನಿರೀಕ್ಷೆ ಏನು? ಒಬ್ಬ ಸಾಮಾನ್ಯ ನಾಗರಿಕರಾಗಿ ನಿಮ್ಮ ನಿರೀಕ್ಷೆ ಏನು? ಇದಾಗಬೇಕು ಕ್ವಿಕ್ ಆಗಿ. ಸಾಮಾನ್ಯ ನಾಗರಿಕರಾಗಿ ನಾನು ಹೇಳುವಂಥದ್ದು ಮೇಡಮ್, ವಿಭಜನಾಕಾರಿ ಏನಿದೆ ರಾಜಕೀಯ, ಅದನ್ನ ನಾನೊಂದು ಕತೆ ಹೇಳ್ಬೇಕು ಸಣ್ಣದು. ಒಂದು ಊರಿನಲ್ಲಿ ಹಸು ಕಳ್ಳತನ ಮಾಡಕ್ಕೆ ಹೋಗಿದ್ರಂತೆ. ಹಸು ಕಳ್ಳತನ ಮಾಡಿಬಿಟ್ಟು ಏನ್ ಮಾಡ್ತಾರೆ, 3 ಹೋಗಿದ್ದು, ಒಬ್ಬ ಹೇಳ್ತಾನಂತೆ ನೀನು ಗಂಟೆಯನ್ನು ಆ ಕಡೆ ಅಲ್ಲಾಡಿಸ್ಕೊಂಡು ಹೋಗು, ನಾವು ಹಸು ನಮ್ಮೆಲ್ಲ ಹಿಂಗೆ ಕಟ್ಕೊಂಡು ಹೋಗ್ತೀವಿ ಅಂತ. ಆ ಹಸು ಅನ್ನುವಂಥದ್ದು ಭಾರತದ ಎಕಾನಮಿ. ಈ ಗಂಟೆ ವಿಭಜನಾತ್ಮಕವಾದಂತಹ ರಾಜಕಾರಣ. ಈ ಗಂಟೆಯನ್ನು ಅಲ್ಲಾಡಿಸ್ಕೊಂಡು ನಮ್ಮ ಎಕಾನಮಿಯನ್ನು ಹಳ್ಳಾಡಿಸಿದ್ದಾರೆ. ಕಾಂಗ್ರೆಸ್ ಮಾಡಿದ್ದು 65 ವರ್ಷದಲ್ಲಿ ಗಂಟೆ ಅಲ್ಲಾಡಿಸಿದ್ದೆ, ಅದಕ್ಕೆ ನೀವು ಇನ್ನೂ ಬರಕ್ಕಾಗಲಿಲ್ಲ. ಇದೇ ಮಾಡಿದ ಗಂಟೆ ಕರೆಕ್ಟ್ ಆಗಿದೆ. ಆಗಲೇ ಹೇಳಿದ್ರಿ ನೀವು, ಹಂಗಂತ ನಾವೇನು ಸುವರ್ಣ ಯುಗದಲ್ಲಿ ಏನಿಲ್ಲ ಅಂತ ಹೇಳಿ. ಒಬ್ಬ ನಾಗರಿಕರಾಗಿ ನಿಮ್ಮ ನಿರೀಕ್ಷೆ ಏನು? ಚಾಕ್ಲೇಟ್ ಕೊಟ್ಟು ಅಪಹಾಸ್ಯಕ್ಕೊಳಗಾಗುವಂತಹ ಮೇಡಮ್ ಟೀಕೆ ಟಿಪ್ಪಣಿಗಳು ಬೇರೆ ತರ ಬರುತ್ತೆ. ಸಿಗರೇಟ್ ಅನ್ನು ಕೊಡ್ಲಿಲ್ಲ ಅಂತ ಬರುತ್ತೆ. ನಾನು ಅದಕ್ಕೆ ಉತ್ತರ ಕೊಡಕ್ಕೆ ನಾವು ದೇಶದ ಪ್ರಧಾನಿ ಅಂದ್ರೆ ಗೌರವ ಇಟ್ಕೊಂಡೇ ಮಾತಾಡೋಣ.
ನಗುವಿಕೆ, ಅಪ್ಪು, ಆಲಿಂಗನ ಅದೆಲ್ಲದ್ರ ಬಿಟ್ಟು ಘನತೆ ಇಲ್ಲ ಬೇಡ ಬೇಡ ಆಯ್ತಾಯ್ತು ಅಂದ್ರೆ ಆ ಸಬ್ಜೆಕ್ಟ್ ಬೇಡ ಅನ್ನೋದಕ್ಕೆ ನಾನು ಹೇಳೋದು ಪೋಸ್ಟ್ ಮಾರ್ಟಮ್ ಆಗುತ್ತೆ. ಆಯಿಷಾ ಮೇಡಮ್ಗೆ ಚಾಕ್ಲೇಟ್ ಕಾಂತಿ ಶೆಟ್ಟಿ ಅವರೇ ನೋಡಿ, ಒಂದು ಮಹಿಳೆ ಯಾಕೆ ಕೇಳೋದೇನಂದ್ರೆ ನರೇಂದ್ರ ಮೋದಿ ಅವರು 33% ದಯವಿಟ್ಟು 29ಕ್ಕೆ ಬರುವಂತದ್ದು ಒಂದು ಎಲ್ಲ ಮಹಿಳೆಯರ ಪರವಾಗಿ ಕೇಳೋದು, ಅದನ್ನು ಲಾಗು ಮಾಡಬೇಕು. ಅದರ ಜೊತೆಗೆ ಅವ್ರು ತಂದಿರುವಂತಹ ಜನ್ಧನ್ ಯೋಜನೆ ಇರ್ಬೋದು. ಒಂದ್ ನಿಮಿಷ ಇರ್ರಿ, 33% ಮಹಿಳಾ ಮೀಸಲಾತಿ ಅದಕ್ಕೆ ಡಿಲಿಮಿಟೇಷನ್ ಯಾಕೆ ಕಟ್ ಹಾಕಿಲ್ಲ? ಕನ್ನಡ ಅರ್ಥ ಆಗ್ತಾ ಇಲ್ವಾ? ನಾನೇನು ಉತ್ತರ ಮಾಡಿ ನಿಮ್ಗೆ ಅರ್ಥ ಆಗ್ತದೆ ಮಾಡಿ ಅವರೇ ಮಾತಾಡ್ತಾರೆ. ನಿಮ್ಗೆ ಕನ್ನಡ ಅರ್ಥ ಆಗಲ್ವಾ ನಿಮ್ಗೆ? ಅವ್ರೇನ್ ಕ್ವಶನ್ ಹೇಳಿದ್ರು ಅಂತ ಅರ್ಥ ಆಗ್ತಲ್ಲ ನಿಮ್ಗೆ? ನಾನ್ ಹೇಳಿದ್ರು ಅವ್ರಿಗೆ ಹೇಳಿ ನಿಮ್ಮ ನಿರೀಕ್ಷೆ ಏನು ಅಂತ ಹೇಳಿದ್ರು. ಒಂದು ಮಹಿಳೆಯಾಗಿ ಅವ್ರು ಏನ್ 33% ಅಡೆತಡೆ ಇದೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. 2029 ಪಾರ್ಲಿಮೆಂಟ್ಗೆ ಹೆಣ್ಮಕ್ಳಿಗೆ ಕಳಿಸ್ಕೊಡ್ಬೇಕು ಅಂತ ಈ ವಾಹಿನಿ ಮುಖಾಂತರ ಒಂದನೇದು. ಎರಡನೇದು ಅವ್ರು ಕೊಂಡಿರುವಂತಹ ಅನೇಕ ಒಂದು ಸ್ಕೀಮ್ಗಳಿದೆ, ಏನು ಜನಪರ ಸ್ಕೀಮ್ಗಳಿದೆ, ಅದು ಕಂಟಿನ್ಯೂ ಆಗಬೇಕು. ಅದರ ಜೊತೆಗೆ ದೇಶದ ರೈತ ಬೆನ್ನೆಲುಬು, ಅವರಿಗೂ ಸಹಕಾರ ಆಗುವಂತ ಕೆಲಸ ಆಗಬೇಕು. ಅನೇಕ ಬಡವರಿದ್ದಾರೆ, ಅವರ ಬಗ್ಗೆನೂ ಆಗಬೇಕು. ಅದರ ಜೊತೆಗೆ ಮಹಿಳೆಯರು ಸ್ವಾವಲಂಬಿ ಆಗುವಂತ ಒಂದು ಕೆಲಸಗಳಾಗಬೇಕು. ಜನಪರ ಯೋಜನೆ ಅಂತ ಹೇಳಿದ್ರೆ ಈಗ ನಾವು ರೈತರ ಬಗ್ಗೆ ಕಿಸಾನ್ ಸಮ್ಮಾನ ಯೋಜನೆ ಇರ್ಬೋದು, ಯೋಜನೆ ಇರ್ಬೋದು, ಇಂದ್ರಧನುಷ್ ಯೋಜನೆ ಇರ್ಬೋದು, ಎಲ್ಲ ಯೋಜನೆಯನ್ನು ಕಂಟಿನ್ಯೂ 3 ವರ್ಷಗಳ ಕಾಲ ಪೂಜ್ಯ ನರೇಂದ್ರ ಮೋದಿಜಿಯವರ ಅಧಿಕಾರ ಇದೆ. ಅವರ ಅಧಿಕಾರ ಸುಗಮವಾಗಿ ಸಾಗ್ಲಿ ಅಂತೇಳಿ ಪೂಜ್ಯ ದೇವೇಗೌಡರ ಪರವಾಗಿ JDS ಪರವಾಗಿ ಹಾರೈಸ್ತೇನೆ. ರೈಟ್. ಆಯಿಷಾ ಅವರು ಅಷ್ಟಕ್ಕೆ ಅವ್ರು ಮಾಡಿದ್ರೆ. ಕಾಂತಿ ಶೆಟ್ಟಿ ಅವರು, ಮಹೇಶ್ ಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಪರ್ಸ್ನಲಿ ನಾನು ಕಂಪ್ಯಾರಿಸನ್ನ ಅಷ್ಟು ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರವರ ಕಾಲಘಟ್ಟಕ್ಕೆ ತಕ್ಕಂತೆ ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕೋ ಅದೆಲ್ಲವನ್ನ ಎಲ್ಲ ಪ್ರಧಾನಿಗಳು ಮಾಡಿದ್ದಾರೆ. ಎನಿಹೌ 4399 ದಿವಸಗಳ ಆಡಳಿತ ಅವಧಿ ಅನ್ನೋದು ಖಂಡಿತವಾಗ್ಲೂ ಸಾಧನೆ ಅಂತಲೇ ಹೇಳಬಹುದು. ಬಟ್ ಈ ಅವಧಿಯಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ದೇಶದ ಜನ ನೋಡ್ತಾ ಇದ್ದಾರೆ. ಆ ಪ್ರಜ್ಞಾವಂತಿಕೆಯಿಂದ ಮುಂದಿನ ಅವಧಿಯನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಯಾವಾಗಲೂ ಹೇಳೋದೇನು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಆ ನಿಟ್ಟಿನಲ್ಲೇ ದೇಶವನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಿಮ್ಮ ಯೋಚನೆಗಳಿರಲಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.